ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವತಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪಕ್ವಾನಿ ತಾಲಸುಫಲಾನಿ ನ್ಯೇಷು ಚಾದಾತ್ ದುರ್ವಾರ ಪೌರುಷಗುಣೋದ್ಭರಿತೋ ರಮೇಶಃ. ಪಕ್ಷದ್ವಯೇನ ವಿಹರತ್ಸು ಅಥ ಗೋಪಕೇಶು ದೈತ್ಯಃ ಪ್ರಲಂಬ ಇತಿ ಕಂಸವಿಸೃಷ್ಟ ಚಾಗಾತ್. ಕಂಸವಿಸೃಷ್ಟ ಆಗಾತ್. ಪಕ್ವಾನಿ ಅದಾಯ್ತು. ಪಕ್ವಾನಿ ತಾಲಸುಫಲಾನಿ ನಿಜೇಷು ಚ ಅದಾತ್ ದುರ್ವಾರ ಪೌರುಷಗುಣಃ ಗುಣೋದ್ಭರಿತಃ ರಮೇಶಃ. ಇನ್ನೊಂದು ಪ್ರಸಂಗ. ಪಕ್ಷದ್ವಯೇನ ವಿಹರತ್ಸು ಅಥ ಗೋಪಕೇಶು ದೈತ್ಯಃ ಪ್ರಲಂಬಃ ಇತಿ ಕಂಸವಿಸೃಷ್ಟಃ ಆಗಾತ್. ಒಬ್ಬ ಪ್ರಲಂಬಾಸುರ ಅಂತ ಒಬ್ಬ ರಾಕ್ಷಸ ಬಂದ. ಅವನು ಕಂಸವಿಸೃಷ್ಟ, ಕಂಸನಿಂದ ಕಳಿಸಲ್ಪಟ್ಟಂಥ ರಾಕ್ಷಸ. ಅವನೇನು ಮಾಡ್ದ? ಈ ಕೃಷ್ಣ ಪಕ್ಷದ್ವಯೇನ ವಿಹರತ್ಸು, ಎರಡು ಕೃಷ್ಣನ ಪಕ್ಷ ರಾಮನ ಪಕ್ಷ ಅಂತ ಮಾಡಿಕೊಂಡು. ಅಥ ಗೋಪಕೇಶು ದೈತ್ಯಃ ಪ್ರಲಂಬಃ ಕಂಸವಿಸೃಷ್ಟಃ ಆಗಾತ್. ಕೃಷ್ಣಸ್ಯ ಪಕ್ಷಿಷು ಜಯತ್ಸು ಸ ರಾಮಮೇತ್ಯ ಪಾಪಃ ಪರಾಜಿತ ಬುಭಾಹ ತಮುಗ್ರರೂಪಃ. ಭೀತೇನ ರೋಹಿಣಿಸುತೇನ ಸ್ತುತೋಸೌ ಹರಿಃ ಸ್ತುತೋಸೌ ಸ್ವಾವಿಷ್ಟತಾಬುಪತಿದೇಶ ಬಲಾಭಿಪೂರ್ತ್ಯೈ. ಕೃಷ್ಣಸ್ಯ ಪಕ್ಷಿಷು ಜಯತ್ಸು ಸಹ ರಾಮಮೇತ್ಯ ಪಾಪಃ ಪರಾಜಿತಃ ಬುಭಾಹ ತಮ್ ಉಗ್ರರೂಪಃ. ಭೀತೇನ ರೋಹಿಣಿಸುತೇನ ಹರಿಃ ಸ್ತುತಃ ಅಸೌ ಸ್ವಾವಿಷ್ಟತಾಂ ಉಪದಿದೇಶ ಬಲಾಭಿಪೂರ್ತ್ಯೈ. ಕೃಷ್ಣನ ಪಕ್ಷದವರೆಲ್ಲ ಗೆಲ್ತಾ ಇದ್ದಾರೆ, ಬಲರಾಮದೇವರ ಪಕ್ಷದವರೆಲ್ಲ ಸೋಲ್ತಾ ಇದ್ದಾರೆ. ಹಾಗೇನಾಯಿತು, ಒಂದು ನಿಯಮ ಮಾಡ್ಕೊಂಡಿದ್ದು, ಸೋತವ್ರು ಗೆದ್ದವರನ್ನ ಭುಜದ ಮೇಲೆ ಕುಡ್ಸ್ಕೊಂಡು ಹೋಗ್ಬೇಕು. ಪೆನಾಲ್ಟಿ ಅದು. ಯಾರು ಸೋತಿರ್ತಾರೋ ಅವರು ಗೆದ್ದವರನ್ನ ಭುಜದ ಮೇಲೆ ಕುಡ್ಸ್ಕೊಂಡು ಹೋಗ್ಬೇಕು. ಪ್ರಲಂಬಾಸುರ ಸೋತ, ಅವನಿಗೆ ಅದೇ ಬೇಕಾಗಿತ್ತು, ಕೂಡ ಸೋಲದೇ ಬೇಕಾಗಿತ್ತು. ಅದನ್ನು ಹೇಗೂ ಕೊಲ್ಲಕ್ಕೆ ಬಂದಿದ್ದೇನೆ, ಅನುಕೂಲ ಆಯಿತು ಅಂತ ಹೇಳಿದ ಅವನು. ಗೊತ್ತಾಯ್ತು, ಹೇಗೂ ಕೊಲ್ಲಕ್ಕೆ ಬಂದಿರೋದು. ಬಲರಾಮ ಹೊತ್ಕೊಂಡು ಹೋಗ್ಬೇಕೀಗ. ಹೊತ್ಕೊಂಡು ಹೊರಟ. ಬಲರಾಮ ಭಾರಿ ಖುಷಿ ಇದೆ, ಗೆದ್ದಿದ್ದೇನೆ, ಹೋಗ್ತಾ ಇದ್ದೇನೆ ಅಂತೇಳಿ. ಹೋಗ್ತಾ ಹೋಗ್ತಾ ಮೇಲೆ ಕಾರಿಬಿಟ್ಟ ಅವನು. ಆಮೇಲೆ ಇಲ್ಲಿಂದ ಆಟ ಬಿಟ್ಟ ಮೇಲೆ ಆಕಾಶಕ್ಕೆ ಕಾರಿ ಅಲ್ಲಿಂದ ಬಿಡಿಸ್ಬೇಕು, ನಾಶ ಮಾಡಬೇಕು, ಇಲ್ಲ ಕಿಡ್ನ್ಯಾಪ್ ಮಾಡಬೇಕು, ಏನೋ ಮಾಡಿ ಹೊರಟ ಅವನು. ಅದಕ್ಕೆ ಪಕ್ಷಿಷು ಜಯತ್ಸು ಚ ರಾಮಮೇತ್ಯ ಪಾಪಃ ಪರಾಜಿತಃ ಬುಭಾಹ ತಮ್ಮ ಉಗ್ರರೂಪಃ. ಆಟದಲ್ಲಿ ಪರಸ್ಪರ ಯುದ್ಧ ಮಾಡೋದು, ಹೊಡೆದಾಡೋದು, ಫೈಟಿಂಗ್ ಇದ್ದಾಗೆ, ಕುಸ್ತಿ ಇದ್ದಾಗೆ. ಸೋತವ್ರು ಗೆದ್ದವ್ರು ಹೊತ್ಕೊಂಡು ಹೋಗ್ಬೇಕು. ಸೋತ ಉಗ್ರರೂಪ, ಆಮೇಲೆ ದೊಡ್ಡ ರೂಪ ತಗೊಂಡು ಹೋಗ್ತಾ ದೊಡ್ಡ ರೂಪದ ಮೇಲೆ ಕಾರಿಬಿಟ್ಟ. ಆಗ ಅವನು ಯಾರು ಗೋಪವೇಷದಲ್ಲಿ ಇದ್ದಾರೆ. ಏನು ತಿಳ್ಕೊಂಡ್ಬಿಟ್ಟಿದ್ರು ಇವರೆಲ್ಲ? ಕೃಷ್ಣನ ಬಿಟ್ಟು ಉಳಿದವರಲ್ಲಿ ಅವನೋ ಒಬ್ಬ ಗೋಪ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೋ ಸಾವಿರಾರು ಜನಗಳು ಒಬ್ಬನು ಸೇರ್ಕೊಂಡ್ಬಿಟ್ರೆ ಹಾಗಾಗಿ ಭೀತೆ ಏನಾರು ಟೆರರಿಸ್ಟ್ ಆಗಿ ಬರ್ತಾರೆ, ಸಾಕ್ಷಿ ಟೆರರಿಸ್ಟ್ ಆಗಿ ಬರ್ತಾರೆ, ಈ ವೇಷದಲ್ಲಿ ಹಾಕ್ಕೊಂಡೆ ಬರ್ತಾರೆ. ಆ ಅರ್ಥದಲ್ಲಿ ಈ ಟೆರರಿಸ್ಟ್ ಕಾನ್ಸೆಪ್ಟ್ ಇದೆ. ಕಂಸ ಕಳಿಸೋನು, ಇವನು ಬರೋನು. ಭೀತೇನ ಮೊದಲು ಖುಷಿ ಪಟ್ಟವರು ಭೀತೇನ, ಭಾರಿ ಭಯ ಆಯ್ತು, ಮುಂದೇನು ಗತಿ ಅಂತೇಳಿ. ರೋಹಿಣಿ ಸುತೇನ ಹರಿಃ ಸ್ತುತಃ ಅಸೌ ಸ್ವಾವಿಷ್ಟತಾಬುಪತಿದೇಶ ಬಲಾಭಿಪೂರ್ತಿ. ತಕ್ಷಣ ಕೃಷ್ಣನನ್ನು ಸ್ಮರಣೆ ಮಾಡಿದ. ಹರಿಃ ಸ್ತುತಃ ಅಸೌ, ಸ್ತೋತ್ರವನ್ನು ಮಾಡಿದ. ತಕ್ಷಣ ಕೃಷ್ಣ ಹೇಳಿಕೊಟ್ಟ. ಅವನೊಳಗಿರ್ತಕ್ಕಂಥ ತನ್ನ ಶುಕ್ಲಕೇಶ ರೂಪವನ್ನು ಸ್ಮರಣೆ ಮಾಡಕ್ಕೆ ಹೇಳ್ಕೊಟ್ಟ. ತಕ್ಷಣ ಸ್ಮರಣೆ ಮಾಡಿದ. ಆ ಕ್ಷಣಕ್ಕೇನಾಯಿತು? ತೇನ ಪೂರಿತ ಬಲಃ ಅಂಬರಚಾರಿಣಂ ತಂ ಪಾಪಂ ಪ್ರಲಂಬಂ ಉರುಮುಷ್ಟಿಹತಂ ಚಕಾರ. ತಸ್ಮಿನ್ಹತೆ ಸುರಗಣಾಃ ಬಲದೇವನಾಮ ರಾಮಸ್ಯ ಚಕ್ರುಃ ಅತಿತೃಪ್ತಿಯುತ ಹರಿಶ್ಚ. ತೇನ ಏವ ಪೂರಿತ ಬಲಃ ಅಂಬರಚಾರಿಣಂ ತಂ ಪಾಪಂ ಪ್ರಲಂಬಂ ಉರುಮುಷ್ಟಿಹತಂ ಚಕಾರ. ತಸ್ಮಿನ್ ಹತೆ ಸುರಗಣಾಃ ಬಲದೇವನಾಮ ರಾಮಸ್ಯ ಚಕ್ರುಃ ಅತಿತೃಪ್ತಿಯುತಾಃ ಹರಿಃ ಚ. ಏನು?
ಆ ಬ್ರಹ್ಮದೇವರು ಆದ್ದರಿಂದ ಅದೇ ನಡೆಯೋದಿಲ್ಲ. ಆ ಸ್ಥಿತಿಯಲ್ಲಿ ಬಂದು ಅದು ಮೊದಲೇ ಆಗಿದ್ದ ಸ್ಮರಣೆ ಮಾಡ್ಕೊಂಡು ಹರದತ್ತೆ ರಾವಣ ಬಂದ ಮಾಡಿದ್ರು. ಇಲ್ಲೇನಾಯ್ತು ಈಗ ಹಾರಿದ್ಮೇಲೆ ಪ್ರಸಂಗ ನಡೀತು, ಮೋಸ ಮಾಡ್ದ. ಆಗ ತಕ್ಷಣ ಏನು ಮಾಡಿದ್ರು, ದೇವ್ರು ಹೇಳಿಕೊಟ್ಟ ಸ್ಮರಣೆ ಮಾಡಿದ್ದಕ್ಕೆ ಹಾಗಾಯಿತು. ಇದರಿಂದ ಏನಾಯಿತು, ಹರಿಸ್ಮರಣೆ ಮಾಡಿದಾಗ ದೇವ್ರು ಏನು ಕೊಟ್ಟ, ಈಗ ದೇವರು ರಕ್ಷಣೆ ರಕ್ಷಣೆ ಮಾಡ್ತಾರೆ ಅಂತ ಅರ್ಥ. ಅದರಿಂದ ಅದು ಬಲರಾಮ ದೇವರು ಹೆಲ್ಪ್ಲೆಸ್ ಆದಾಗ ಕೃಷ್ಣ ಕೃಷ್ಣ ಸ್ಮರಣೆ ಮಾಡಿದ್ದಕ್ಕೆ ತಕ್ಷಣ ಅನುಗ್ರಹ ಮಾಡಿ ಉದ್ಧಾರ ಮಾಡಿದ. ಅದು ಯಾವುದೇ ಆಪತ್ಕಾಲದಲ್ಲಿ ಕೃಷ್ಣ ಎನ್ನಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ತಸ್ಮಿನ್ ಇಂಥ ಮಾತುಗಳು ಬಂದಾಗ ದಾಸರ ಏನು ಮಾಡ್ತಾರೆ, ತಕ್ಷಣ ಒಂದು ಹಾಡಾಗ್ತಾ ಇತ್ತು. ಇಂಥ ಪ್ರಸಂಗ ನೋಡಿದ ತಕ್ಷಣ ಜನಗಳಿಗೆ ಮೆಸೇಜ್ ಮಾಡಿ ದೊಡ್ಡ ಹಾಡಾಗಿ ಹಾಡ್ತಾ ಇತ್ತು. ಒಂದು ಕಡೆ ದೇವರ ಸ್ತೋತ್ರ ಅವ್ರ ಪಾಲಿಗೆ, ಜನಗಳ ಪಾಲಿಗೆ ದೊಡ್ಡ ಸಂದೇಶ. ತಸ್ಮಿನ್ ಹತೆ ಕೆಲಸ ಹೇಳಿದ್ರೆ ಆಪತ್ತಿನ ನೆನೆಸ್ಕೋಬಾರ್ದಾಗಿತ್ತ ಅಂತ ಹೇಳ್ತಾರಲ್ಲ, ಹಾಗೆ ತುಂಬ ಜನ ಭಾರಿ ಕಷ್ಟಪಟ್ಟಿರ್ತಾರೆ. ಅವನ್ನ ನೆನಪಾಗ್ಲಿಲ್ಲ, ಒಂದ ತಿಳ್ಬಾರ್ದಾಗಿತ್ತು ನನಗೆ ಅಂತ ಹೇಳ್ತಾರೆ. ಯಾವುದೋ ಸಹಾಯ ಮಾಡ್ಲಿಕ್ಕೆ ಹೊರಟಾಗಿ ಇವನಿಗೆ ಸಾಮರ್ಥ್ಯ ಇರುತ್ತೆ ಮಾಡೋದಕ್ಕೆ, ಗೊತ್ತಾಯ್ತಾ? ಅದು ಯಾಕೆ ಸ್ಮರಣೆ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಆದರೆ ದೇವರ ಸ್ಮರಣೆ ಮಾಡ್ತಾರೆ, ಎಲ್ಲದಕ್ಕೂ ಬರುತ್ತೆ, ಎಲ್ಲ ಕಾಲಕ್ಕೂ ಬರುತ್ತೆ. ಆದ್ದರಿಂದ ಯಾವಾಗಲೂ ಕೂಡ ಏನು ಮಾಡಬೇಕಾಗ, ಸತತಂ ಚಿಂತೆ ಏನಂತಂ ಅಂತ ಕಾಲೇ ವಿಶೇಷತಃ ಹೆಚ್ಚಿಗಿದಾಗ ಅದೇ ಅದು ಇಟ್ಕೊಂಡೇ ಮಾಡಬೇಕು. ಜಾಸ್ತಿ ಇದು ಓದ್ದಾಗಲೇ ಅರ್ಥ, ಸುಧಾ ಓದಿ ಪದ ಓದು ಅಂತ ಹೇಳ್ತಾರಲ್ಲ ಹಾಗೆ. ರವೆಂಬ ಮುರುಗಿ ಹಳಿ ಮುಷ್ಟಿ ಹತಂ ಚಕ ತಸ್ಮಿನ್ ಹತೆ. ಆಗೇನಾದ್ರು ಶಕ್ತಿ ಬಂತು, ಮುಷ್ಟಿಯಿಂದ ಹೊಡೆದ್ರವಣ ತಕ್ಷಣ ಏನಾಯ್ತು, ಬಿದ್ದು ಸತ್ತೋದು. ಆ ಪೆಟ್ಟಿಗೆ ಬಿದ್ದ ಸತ್ತ. ಇದು ತಸ್ಮಿನ್ ಹತೆ ಸುರಗಣಾ ಬಲದೇವ ನಾಮ ರಾಮಶ್ಚ ಚಕ್ರು ಅತಿತೃಪ್ತಿಯುತಾ ರಮೇಶ. ಆಗ ಎಲ್ಲ ದೇವತೆಗಳು ನಾಮಕರಣ ಮಾಡಿದರು. ಬಲರಾಮ ಅವತ್ತಿನವರೆಗೂ ರಾಮ ಅಂತ ಅಷ್ಟೇ ಹೆಸರಿದ್ದಿತ್ತು, ಬಲರಾಮ ಅಂತ ಅವತ್ತಿಂದ ಹೆಸರಾಯ್ತು. ಬಲದೇವ ಬಲರಾಮ ಅಂತ ಹೆಸರು ಅವತ್ತಿನಿಂದ ಬಂದಿತ್ತು. ಬಂದಿದ್ದು ಮೊದಲೇ ಆಗಿದ್ದರೆ ಆಗಿನಿಂದನೇ ಶುರುವಾಯ್ತು ಅಷ್ಟೇ ಹೊರತು ಮೊದಲಿಟ್ಟ ಹೆಸರೇನವರು ರಾಮ ಅಂತ ಅಷ್ಟೇ ಇಟ್ಟಿತ್ತು, ಬಲರಾಮ ಅಂತ ಇಟ್ಟಿರಲಿಲ್ಲ. ಈಗ ಬಲರಾಮನಾದ, ಅದು ಸ್ವಾರಸ್ಯನೇ. ಲಕ್ಷ್ಮಣನಾಗಿದ್ದಾಗ ರಾಮದೇವರ ಸೇವೆಯನ್ನು ಮಾಡಿ ರಾಮ ರಾಮ ಅಂತ ಓಡಾಡ್ತಾ ಇದ್ದ. ಅಷ್ಟೆಲ್ಲ ಓಡಾಡಿದ್ದಕ್ಕೆ ಏನಾಯ್ತು, ಈಗ ರಾಮ ಅಂತ ಹೆಸರು ಬಂತು ಅಷ್ಟೇ ಹೊರತು ರಾಮನ ಕೃಷ್ಣನಾಗಲಿಲ್ಲ. ಯಾವತ್ತಾನೆ ಅಷ್ಟೆಲ್ಲ ಮಾಡಿದ್ದಕ್ಕಾಗಿದ್ದೇನೀಗ, ರಾಮ ಅಂತ ಹೆಸರು ಮಾತ್ರ ಬಂತು. ಇವರು ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತ ಬರುತ್ತಲ್ಲ, ಬ್ರಹ್ಮ ನಾಮೈವ ಭವತಿ ಅಷ್ಟೇ ಹೊರತು ಏನಾಗೋದಿಲ್ಲ. ದೇವ್ರ ಹೆಸರಿಟ್ಕೊಳ್ಳೋ ಯೋಗ ಬರುತ್ತೆ ಅಷ್ಟೇ ಹೊರತು ಏನು ಬರೋದಿಲ್ಲ, ಬ್ರಹ್ಮತ್ವ ಬರಲಿಲ್ಲ. ರಾಮತ್ವ ಲಕ್ಷ್ಮಣನಿಗೆ ಅಷ್ಟೆಲ್ಲ ಮಾಡಿದವನಿಗೆ ಬ್ರಹ್ಮತ್ವ ಬರದೆ ಹೋದಾಗ ABCDಗಳೆಲ್ಲ ಆಗಿ ಬರುತ್ತೆ. ಆದ್ದರಿಂದ ಸಾಧ್ಯನೇ. ಅದರ ಆಚಾರ್ಯ ಹೇಳ್ತಾರೆ ಇದ್ರೊಳಗೆ ಹೇಳ್ಬೇಕಾದ್ರೆ, ಅಕಸ್ಮಾತ್ ಏನಾದ್ರು ಭಾರಿ ಭಾರಿ ಕೆಲಸ ಮಾಡಿದ್ದೇವೆ ನಾವೀಗ, ದೇವರು ಅಥವಾ ದೇವರು ಸಮ ಅಥವಾ ಮುಂದೆ ದೇವರಾಗ್ಲಿ ಅಂತ ತಿಳ್ಕೊಳ್ಳೋದಾದ್ರೆ ಫಸ್ಟ್ ಯಾರಿಗೆ ಬರಬೇಕಾಗಿತ್ತು ಚಾನ್ಸ್? ಅದು ಬ್ರಹ್ಮವಾಯುಗಳಿಗೆ ಬರಬೇಕಾಗಿತ್ತು ಫಸ್ಟ್. ಅದು ಅವರಿಗೆ ಬಂದಿಲ್ಲ, ನಿಮಗೆ ಉಳಿದವ್ರಿಗೆ ಏನು ಬರುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಅವರಿಗೆ ಬಂದಿಲ್ಲ, ಇವರಿಗೇನು ಬರುತ್ತೆ? ಈ ಮಾತು ಅರ್ಥ ಮಾಡ್ಕೊಂಡ್ರೆ ಇನ್ನೊಂದು ರೀತಿ ಅರ್ಥ ಇದೆ. ನಾವು ಸಣ್ಣ ಪುಟ್ಟ ಸಾಧನೆಗೆ ಭಾರಿ ದೊಡ್ಡ ಅಂತ ತಿಳ್ಕೊಳ್ಳೋಕೆ ಹೊರಟ್ರೆ, ಅಷ್ಟು ದೊಡ್ಡ ಸಾಧನೆ ಮಾಡಿದವರು ಇದ್ದಾರಲ್ಲ, ಅವರು ಕೂಡ ಏನೇನು ತಮಾಷೆ ಅಂದರೆ ಇವ್ರು ತಿಳ್ಕೊತಾರೆ, ಅವ್ರು ಇನ್ನೂ ಕಡಿಮೆ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಆಶ್ಚರ್ಯ ಅದು. ಟೀಕಾರ ಹೇಳಿದಾಗ ರಸಬ್ದಾಬ್ಧವು ಗಾಢ, ಭಾರಿ ಮೇಲೆ ಹೋದಷ್ಟು ಏನಾಗುತ್ತೆ ಅವರಿಗೆ, ದೇವರಿಗಿಂತ ಭಾರಿ ಸಣ್ಣವರು ಅಂತ ಗೊತ್ತಾಗುತ್ತೆ. ಆ ದೃಷ್ಟಿಯಲ್ಲಿ ಅದು ಎಂದೂ ಕೂಡ ಯಾವುದೇ ಒಂದು ಸಾಹಸ ಕೂಡ ತಾನು ದೇವರು ಅಂತ ಕರ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇನ್ನು ನಿರ್ಗುಣ ಬ್ರಹ್ಮನೇ ನಿರ್ಗುಣನೇ ಬ್ರಹ್ಮ ಅಂತ ಕರೆಯೋದಾದರೆ, ಯಾರೋ ಹುಚ್ಚ ಇರ್ತಾನೆ ಅವನು ಬ್ರಹ್ಮ ಅಂತ ಕರಿಬೇಕು. ಯಾತಕ್ಕೆ? ಗುಣಗಳು ಏನಿಲ್ಲಲ್ಲ ಅವನಲ್ಲಿ. ಈಗ ಏನಂತ ಕರಿಬೇಕು? ಅವರ ಕೋಪದಲ್ಲಿದ್ದೋ ನಿರ್ಗುಣ ಬ್ರಹ್ಮ ಇದ್ದಾಗ ಲೆಕ್ಕ. ಯಾತಕ್ಕೆ? ಏನು ಕೂಡ ಎಚ್ಚರ ಕೂಡ ಇಲ್ಲ ಅವನು. ಈಗೆಲ್ಲ ಎಷ್ಟು ಆಭಾಸ ಆಗೋದಿಲ್ಲ ಅದು. ಆ ರೀತಿ ಕರೆದಾಗ ದೊಡ್ಡ ಸಾಧನೆ ಮಾಡಿದವರು ಒಪ್ಪೋದಿಲ್ಲ, ಸಾಧನೆ ಕೈಲಿ ನೀವು ತಯಾರಿಲ್ಲ ಅಂದಮೇಲೆ ಏನಾಯ್ತು? ಈಗ ಬ್ರಹ್ಮ ಬ್ರಹ್ಮನೇ, ಜೀವ ಜೀವನೇ. ಅದಕ್ಕಲ್ಲಿ ಇರೋದು ಪರಮಂ ಬ್ರಹ್ಮ ವೇದ. ಓದೋದು ಇಷ್ಟೇ ಹೇಳ್ಬಿಡ್ತಾರೋ ಅವರು, ಬ್ರಹ್ಮ ಇವ ವೇದ ಬ್ರಹ್ಮ ಇವ ಹೋತಿ ಅರ್ಥ ಮಾಡ್ತಾರೆ. ಬ್ರಹ್ಮನ ತಿಳ್ಕೊಂಡು ಬ್ರಹ್ಮನೇ ಆಗ್ತಾನೆ, ಇಷ್ಟು ವಾದ ಮಾಡ್ತಾರೆ ಆಚಾರ್ಯ. ಚಿಂತೆ ಸ್ವಲ್ಪ ನೋಡಿ ಏನಿದೆ ಅಲ್ಲಿ. ಪರಮಂ ಬ್ರಹ್ಮ ವೇದ ಬ್ರಹ್ಮ ಇವ ಹೋತಿ. ಪರಮಂ ಬ್ರಹ್ಮ ವೇದ ಪರಬ್ರಹ್ಮ ಯುವತಿ ಹೇಳಲಿಲ್ಲ, ಬ್ರಹ್ಮ ಯುವತಿ ಅಷ್ಟೇ ತಿಳ್ಕೊಳ್ಳೋದು. ಪರಬ್ರಹ್ಮ ಇವನಾಗೋದೇನೋ ಬ್ರಹ್ಮ ಅಷ್ಟೇ. ಅದೇನಾಗಲಿಲ್ಲ, ಪರಬ್ರಹ್ಮನಾಗಲಿಲ್ಲ, ಅಲ್ಲೇ ಇದೆ. ಅದನ್ನೆಲ್ಲ ಆಚಾರ್ಯ ತತ್ವನೇ ಹೇಳಿಬಿಟ್ಟಿದ್ದಾರೆ. ಅದು ಹೇಗೆ ಓದಬೇಕಾದ್ರೆ ಇರೋದು ಮೋಸ ಮಾಡಿದ್ರು. ಅದೇನಂತಾಳೆ ತಿರುಚಿ ಅರ್ಥ ಮಾಡೋದು ಅಂತ ಹೇಳ್ತೀವಲ್ಲ ಹಾಗೆ. ಆ ಪದ ಬಿಟ್ಟುಬಿಟ್ಟು ಈ ಕಡೆ ಕೈ ಅಡ್ಡ ಇಟ್ಟು ಸೈನ್ ಮಾಡಿಸ್ಕೊಂಡ್ರೆ ಹಾಗೆ ಕೆಟ್ಟದಾಗಿ ಮಾಡ್ತಾರೆ. ಎಷ್ಟೊತ್ತೊಳಗೆಲ್ಲ ತುಂಬ ಫೈಲ್ಸ್ ಇಟ್ಟುಬಿಟ್ಟು ಮತ್ತೆ ಒಂದು ಫೈಲ್ ಏನು ಮಾಡಿಬಿಡ್ತಾರೆ, ಕಡ್ಮೆ ಡೂಪ್ಲಿಕೇಟ್ ತೋರಿಸ್ತಾರೆ, ಸೈನ್ ಮಾಡಿ ಆಮೇಲೆ ದೊಡ್ಡ ಆಚೆ ತಲೆ ಹೆಸರು ಮಾಡ್ಕೊಬಿಡ್ತಾರೆ. ಆಮೇಲೆ ಆ ಥರ ಮಾಡಿರ್ತಾರೆ. ಅದಕ್ಕೆ ಮೋಸ. ಆ ರೀತಿ ಎಂದು ಮಾಡಬಾರ್ದು. ಅಲ್ಲಿರೋದನ್ನು ಓದಿ ಹೇಳಬೇಕು. ಪರಮಂ ಬ್ರಹ್ಮ ವೇದ ಬ್ರಹ್ಮ ಇವ ಭವತಿ. ಪರಮಂ ಬ್ರಹ್ಮ ಇವತ್ತು ಹೇಳೇ ಇಲ್ಲ. ಅದು ಬ್ರಹ್ಮ ಶಬ್ದಕ್ಕೆ ಅರ್ಥ ಏನು? ಜೀವ ಅಂತ ಅರ್ಥ ಇದೆ. ಬೃಹ ಜಾತಿ ಜೀವ ಡಿಕ್ಷನರಿಯಲ್ಲಿ ಕೋಶದಲ್ಲೇ ಇದೆ ಜೀವ ಅಂತೇಳಿ. ಅಂದರೆ ಪರಬ್ರಹ್ಮನ ತಿಳ್ಕೊಂಡು ಎಷ್ಟೇ ಏನೇ ಮಾಡಿದರೂ ಕೂಡ ಅವನೇನಾಗಿರ್ತಾರೆ, ಬ್ರಹ್ಮೈವ ಜೀವನಾಗೇ ಇರ್ತಾರೆ ಹೊರತು ಏನಾಗೋದಿಲ್ಲ. ಇಲ್ಲೂ ಸ್ಪಷ್ಟ ಮಾಡ್ತಿದ್ದಾರೆ, ಬ್ರಹ್ಮೈವ ಹೋತಿ, ಜೀವನೇ ಜೀವನಾಗೇ ಇರ್ತಾನೆ ಹೊರತು ಬೇರೆ ಆಗೋದಿಲ್ಲ. ಇಷ್ಟು ಹೇಳಿದ ಮೇಲೆ
ಇನ್ನೇನು ಹೇಳ್ಬೇಕು ಅವರಿಗೆಲ್ಲ ಕೂಡ. ತಸ್ಮಿನ್ನತೆ ಸುರಗಣಾಃ ಬಲದೇವ ನಾಮ ರಾಮಶ್ಚ ಚಕ್ರುಃ ಅತಿತೃಪ್ತಿಯುತಾಃ ಹರಿಶ್ಚ ವಹ್ನಿಂ ಪಪೌ ಪುನರಪಿ ಪ್ರದಹಂತಮುಚ್ಚೈಃ ಗೋಪಾಂಶ್ಚ ಗೋಗಣಮಗಣ್ಯ ಗುಣಾರ್ಣವೋ ಅಪಾತ್ ಕೃಷ್ಣಂ ಕದಾಚಿದತಿ ದೂರಗತಂ ವಯಸ್ಯಾಃ ಊಚುಃ ಕ್ಷುಧಾರ್ತಿತತರ ವಯಮಿತ್ಯುದಾರಂ. ಇಲ್ಲಿ ಕೃಷ್ಣ ಅಂತಿದೆ, ಹರಿಶ್ಚ ಅಂತಿದೆ. ಹರಿಶ್ಚ ಅದು ಮುಂದಕ್ಕೆ ಓದ್ಕೋಬೇಕನ್ನ. ಹರಿಶ್ಚ ಮುಂದಿನ ಕಥೆ ಆಚಾರ್ಯ ಎಲ್ಲೂ ನಿಲ್ಲಿಸೋದಿಲ್ಲ, ಮುಂದಕ್ಕೆ ಹೋಗ್ಬಿಡ್ತಾರೆ ಆ ಕ್ಷಣನೇ. ಹರಿಶ್ಚ ಒನ್ನಿಂ ಪಪೌ ಪುನರಪಿ, ಅಲ್ಲಿ ಕರೆದು ಪದನೇ ಇಲ್ಲ, ಅಲ್ಲಿದೆ. ಹಿಂದೆ ಶ್ಲೋಕದಿಂದ ತಗೋಬೇಕಾದ್ರೆ ಹರಿಶ್ಚ ಇನ್ನೊಂದು ಪ್ರಸಂಗ ನಡೀತು. ವಹ್ನಿಂ ಪಪೌ ಪುನಃ ಅಪಿ ಪ್ರದಹಂತಂ ಉಚ್ಚೈಃ ಗೋಪಾಂಚ ಗೋಗಣಂ ಅಗಣ್ಯ ಗುಣಾರ್ಣವಃ ಅಪಾತ್ ಕೃಷ್ಣಂ ಕದಾಚಿತ್ ಅತಿದೂರಗತಂ ವಯಸ್ಯಾಃ ಊಚುಃ ಕ್ಷುಧಾರ್ತಿತ ತರಾಹ ವಯಂ ಇತಿ ಉದಾರಂ. ವಹ್ನಿಂ ಪಪೌ ಪುನಃ ಅಪಿ, ಇನ್ನೊಂದು ಸರ್ತಿ ಹಾಗೆ ಆಯಿತು. ಕಾಳಿಯ ಮಥನ ಮಾಡಿದ ದಿವಸ ರಾತ್ರಿಯಲ್ಲಿ ದಾವಾಗ್ನಿ ಬಂದ ಹಾಗೆ ಮತ್ತೊಂದು ಸತ್ತನ ದಾವಾಗ್ನಿ ಬಂತು. ಅವಾಗ ಕೃಷ್ಣ ಏನು ಮಾಡಿದ, ಇನ್ನೊಮ್ಮೆ ಕುಡ್ದ ಅದನ್ನು. ಗೊತ್ತಾಯ್ತು, ಇನ್ನೊಮ್ಮೆ ಕುಡಿದು ತೋರಿಸ್ತಾ. ಇದು ವಿಶೇಷ, 2 ಸರಿ ದಾವಾಗ್ನಿ ಪಾವನ ಮಾಡ್ತಾ, ನೆನಪಿರ್ಬೇಕಿದು. ಬದರಿ ಹೋಗಿದ್ದ ಆಚಾರ್ಯ 2 ಸಲ ಪುನರಪಿ ಬದರೀಂ ಅಂತ ಬಂತು. ಅದೇ ರೀತಿಯಲ್ಲಿ ಸೌಗಂಧಿಕ ಬಿಡ್ತದೆ 2 ಸಲ. ಗೊತ್ತಾಯ್ತಾ, 2 ಸಲ ತಂದಿದ್ದು ಪ್ರತಿಯೊಂದು ರಿಪೀಟ್ ಮಾಡ್ತಾ ಹೋಗ್ತಾರೆ. ಕೃಷ್ಣ ಕೂಡ ಏನು ಮಾಡ್ದ, ಸಂಜೀವನ ತಂದಿದ್ದು 2 ಸಲ. ಮತ್ತೆ ಕಪಿಗೌಡಿ ಒಮ್ಮೆ, ಇನ್ನೊಂದ್ಸರ್ತಿ ಲಕ್ಷ್ಮಣರಿಗೋಸ್ಕರ 2 ಸರ್ತಿ. ಇವೆಲ್ಲ 2 ಸರ್ತಿ ಏನು ತೋರಿಸುತ್ತೆ, ರಿಪೀಟ್ ಮಾಡಿದಾಗ ಅದು ನ್ಯಾಚುರಲ್ ಅಂತ. ಒಂದ್ಸರ್ತಿ ಮಾಡಿದಾಗ ಏನಾಗ್ಬೋದು, ಆಕಸ್ಮಿಕ ಆಗ್ಬೋದು. ಅವನೇ ಒಪ್ಕೊಂಡ್ಬಿಡ್ತಾನೆ, ಮಾಡಿದವನೇ ಬೈ ಚಾನ್ಸ್ ಗೆದ್ದು ಎಲ್ಲಿ ಬಜೆಟ್ ಆಗ್ತಿತ್ತು ಅಂತ ಅವನೇ ಒಪ್ಕೊಂಡ್ಬಿಡ್ತಾನೆ. ಆದರೆ ಇಲ್ಲಿ ಹಾಗಲ್ಲ, 2 ಸರ್ತಿ ಅಂದರೆ ಎಷ್ಟು ಸರ್ತಿ ಬೇಕಾದ್ರೂ ಮಾಡ್ತಾರೆ ಅಂತ ಅರ್ಥ. ಪುನರಾವರ್ತನೆ, ಅದಕ್ಕೆ ಪುನರಾವರ್ತತೆ ಇದ್ದ ಹಾಗೆ. ಪುನರಾವರ್ತನೆ ಮಾಡಿದಷ್ಟು ಕೂಡ ಏನಾಗುತ್ತೆ, ತಮ್ಮ ಸಾಮರ್ಥ್ಯ ದೃಢ ಆಗುತ್ತೆ ಅಂತ. ಆದ್ದರಿಂದ ಅದೆಲ್ಲನೂ ಪುನರಪಿ ಪದ ಉಪಯೋಗಿಸ್ಬಿಟ್ರು. ಅದಕ್ಕೇನೆ ಪುನರಪಿ ಪದ ಇಟ್ಟಿದ್ರಿಂದ ಮತ್ತು ಅಲ್ಲಿ ಕೂಡ ಏನು ಗತ್ವಾವದರಿ ಪುನರಪಿ ಮತ್ತೆ ಪದ ಅದೇ ಉಪಯೋಗಿಸಿದೆ. ವಾಯುಸ್ತುತಿಯಲ್ಲಿ ಕಡೆ ಉಪಯೋಗಿಸಿದ್ದಾರೆ, ಅದೇ ಪದ ಉಪಯೋಗಿಸಿದ್ದಾರೆ. ಪುನರಪಿ ಪದರಿ ಇಂಚ ಗತ್ವ. 2ನೇ ಸತಿ ಬದರಿಗೆ ಹೋದ್ರು ಅಂತ ಹೇಳಿದ್ರೆ ಮತ್ತೆ ಮತ್ತೆ ಮಾಡೋದು ಅದು ಸಹಜ ಅಂತ ಹೇಳೋದಕ್ಕೆ. ಮತ್ತೆ ಮತ್ತೆ ಮಾಡ್ತಾರೆ ಅಂದರೆ ಸಹಜವಾಗಿದೆ. ಕೃಷ್ಣಂ ಯಾವಾಗಲಷ್ಟೇ ಸೆಕೆಂಡ್ ಟೈಮ್ ಮಾಡಿದಾಗ ನಿಮ್ಮ ಸ್ವಭಾವ ಅಂತ ಕಾಣ ತಕ್ಷಣ ಹೇಳ್ತಾರೆ. ಸೆಕೆಂಡ್ ಟೈಮ್ ರಿಪೀಟ್ ಮಾಡಿದ್ಯಾ ಅದು, ಡೋಂಟ್ ರಿಪೀಟ್ ಇಟ್. ಅದರ ಅರ್ಥ ಏನದಕ್ಕೆ, ಅದು ನೇಚರ್ ಅಂತ ಗೊತ್ತಾಗುತ್ತೆ ಅಂತ ಅರ್ಥ. ರಿಪೀಟ್ ಮಾಡಿದರೆ ನೇಚರ್ ಅಂತ ಆಗುತ್ತೆ, ರಿಪೀಟ್ ಮಾಡದೆ ಹೋದರೆ ಆಕಸ್ಮಿಕ ಅಂತ ಆಗುತ್ತೆ. ಅದು ಒಳ್ಳೇದಕ್ಕೆ ಹೋದು ಕೆಟ್ಟದಕ್ಕೆ ಹೋದು. ಒಳ್ಳೆಯ ಸಾಮರ್ಥ್ಯ ಇದೆ ಅಂತ ಅರ್ಥ, ಕೆಟ್ಟದಕ್ಕಾದರೆ ಅವ್ರು ಕೆಟ್ಟವನೇ ಅಂತ ಅರ್ಥ. ಆ ದೃಷ್ಟಿಯಲ್ಲಿ ಪಪೌ ಪುನರಪಿ ಪ್ರದಹಂತಂ ಉಚ್ಚೈಃ ಗೋಪಾಂಚ ಗೋಗಣಂ ಅಗಣ್ಯ ಗುಣಾರ್ಣವಃ ಅಪಾತ್. ಅದು ಯಥಾಪ್ರಕಾರ ಉಚ್ಚೈಹಿ ಪ್ರದಹಂತಂ ಗೋಪಾನ್, ಗೋಪರನ್ನ ಗೋವುಗಳನ್ನ ಏನು ಮಾಡ್ತಾ ಇತ್ತದು, ಗೋಗಣಂ ಉಚ್ಚೈಹಿ ದೊಡ್ಡ ಜೋರ ಪ್ರಜ್ವಲಿಸ್ತದ ಹಾಗೆ ಪ್ರಜ್ವಲಿಸ್ತಕ್ಕಂಥ ಬೆಂಕಿ ಬಂತು. ಕಾಡಿಗೆ ಬಂದಾಗ ಓಡಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿರೋಣ, ಆಲ್ರೌಂಡ್ ಬರುತ್ತೆ. ಆಲ್ರೌಂಡ್ ಬರೋದ್ರಿಂದ ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸಂಸಾರ ಎಲ್ಲೋದ್ರೂ ದುಃಖ ಅಂತಾರಲ್ಲ ಹಾಗೆ, ಎಲ್ಲೋದ್ರೂ ಊರು ಚೇಂಜ್ ಮಾಡಿದ್ರೆ ದುಃಖ, ಇದು ಚೇಂಜ್ ಮಾಡಿದ್ರೆ ದುಃಖ, ಕಳ್ಳ ಎಲ್ಲೋದ್ರೂ ಟೆನ್ಷನ್ ಇದ್ದಿದ್ದೆ, ತಪ್ಪಿಸೋಕೆ ಸಾಧ್ಯ ಇಲ್ಲ. ಆದ್ದರಿಂದನೇ ಆಲ್ರೌಂಡ್ ಅಟ್ಯಾಕ್. ಆದ್ದರಿಂದ ಅದನ್ನು ಕೃಷ್ಣ ಏನು ಮಾಡಬೇಕು, ಅವ್ರನ್ನೀಗ ಎತ್ತಬೇಕಷ್ಟೆ, ಬೇರೆ ದಾರಿ ಇಲ್ಲ. ಇಲ್ಲ ಅದು ಆರಿಸ್ಬೇಕು, ಇದು ಎತ್ತಿ ಆ ಕಡೆ ಇಡಬೇಕು, ಇಲ್ಲ ಆರಿಸ್ಬೇಕು ಅಂತ ಪ್ರಸಂಗ ಬಂದಿತ್ತು. ಇಲ್ಲಿ ಮಹಾಭಾರತದಲ್ಲಿ ಭೀಮಸೇನ ದೇವರು ಏನು ಮಾಡಿದರು, ಒಬ್ಬ ಇವನಿಗೆ ಬಂತು ಕುಂಬಾರನಿಗೆ, ಬೆಂಕಿ ಹತ್ತಿತ್ತು ತಕ್ಷಣ ಎತ್ಬಿಟ್ಟು ಬೇರೆ ಶಿಫ್ಟ್ ಮಾಡಿಬಿಟ್ರು. ಅದು ಶಿಫ್ಟಿಗೆ ಬಂತು ಅಂತ ಕಾನ್ಸೆಪ್ಟ್, ಅದು ಮನೆ ಮನೆ ಶಿಫ್ಟ್ ಮಾಡೋ ಕಾನ್ಸೆಪ್ಟ್ ಇದು. ಎಷ್ಟು ಸರ್ತಿ ಏನು ಮಾಡ್ತಿದ್ದಾರೆ ಈಗ, ಮಾನ್ಯುಮೆಂಟ್ಸ್ ಎಲ್ಲ ಏನು ಮಾಡಿ ಟ್ರೈ ಮಾಡ್ತಾರೆ, ಸೇಫ್ ಇಲ್ಲದ ಜಾಗದಲ್ಲಿ ಇದ್ದರೆ ಸೇಫ್ ಜಾಗ ಶಿಫ್ಟ್ ಮಾಡಿಬಿಡ್ತಾರೆ. ಮಾನ್ಯುಮೆಂಟ್ಸ್ರೇ ಅನಾಂಗ ಫೌಂಡೇಶನ್ ಭಾರಿ ಕಷ್ಟದ ಕೆಲಸ, ಬಟ್ ಅದು ಟ್ರೈ ಮಾಡ್ಬೋದು, ಒಳ್ಳೆ ಇದ್ರೆ ಸಾಧ್ಯ ಆಗುತ್ತೆ. ಭೀಮಸೇನ ಫಸ್ಟ್ ಮಾಡಿದ ಕೆಲಸ ಭೀಮಸೇನ ದೇವರದು. ಅರ್ಥ ಆಯ್ತಾ, ಮನೆ ಮನೆಯೇ ಎತ್ತಿ ಆ ಕಡೆ ಇಟ್ಟು. ಇಲ್ಲಿ ಕೂಡ ಹಾಗೆ ಕೃಷ್ಣ ಏನು ಮಾಡ್ತಾರೆ, ಆರಿಸಿಬಿಡ್ತಾರೆ. ಇನ್ನೊಂದು ಕಡೆ ಎತ್ತೆ ಇಡ್ತಾರೆ, ಗೋವರ್ತಾರೆ ಬಂದು ಎತ್ತೆ ಬಿಡ್ತಾರೆ. ಅವನ್ನೆಲ್ಲ ಸುಮ್ಮನೆ ಕಥೆ ಅಂತ ಕೇಳಿದ್ದೇನೆ, ಅನಲೈಸ್ ಮಾಡಬೇಕು. ಅನಲೈಸ್ ಮಾಡಿದಾಗ ಹಿಂದಿನ ವಿಶೇಷ ಅಂತ ಗೊತ್ತಾಗುತ್ತೆ. ಹಾಂ 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 ಯಾವಾಗ ಇಲ್ಲಿ ಭಾಗವತ್ ಕಾರಣ ಇರ್ತ ಮಹಿಮೆ ತಕ್ಷಣ ಗೊತ್ತಾಗಬಾರ್ದು. ಅವ್ರಿಗೆ ಎಷ್ಟು ಗೊತ್ತಾಗಬೇಕು ಅಷ್ಟೇ ಗೊತ್ತಾಗಬೇಕಷ್ಟೆ. ಅದೇನೆ ಗಾಬರಿ ಆಗ್ತಾರೆ, ಇದಾಗಬಾರ್ದು. ಕೃಷ್ಣಗೇನಾಯ್ತು ಅಂತ ಗಾಬರಿ ಆಗಬಾರ್ದು ಅಂತ. ಮತ್ತು ಕೃಷ್ಣನ ಪೂರ್ತಿ ಮಹಿಮೆ ಗೊತ್ತಾಗಬಾರ್ದು. ಗೊತ್ತಾಗ್ಬಿಟ್ಟು ಏನಾಗ್ತಾರೋ ಅವರು, ಗೊತ್ತಾಗುತ್ತೆ ಆಮೇಲೆ ನಡ್ಕೊಳ್ಳೋ ರೀತಿಯೇ ಬೇರೆ ಆಗಿಬಿಡತ್ತೆ. ಹಾಗಾಗಬಾರ್ದು. ಕೃಷ್ಣಂ ಕದಾಚಿತ್ ಅತಿ ದೂರಗತಂ ವಯಸ್ಯಾಹ. ಇನ್ನೊಂದು ಪ್ರಸಂಗ ಬಂತು. ಅತಿ ದೂರಂಗತಂ, ತುಂಬ ದೂರ ಹೋಗಿದ್ದಾರೆ. ಇದೆಲ್ಲ ಮಧುರಾಗಿ ಹೋದಾಗ ಹೇಳ್ತಾರೋ, ಈ ಜಾಗ ತೋರಿಸ್ತಾರಂತೆ ಇವತ್ತು ಕೂಡ. ಆದ ತೋರಿಸ್ತೀವಿ, ತುಂಬ ದೂರ ಇದೆ ತೋರಿಸ್ತೀವಿ, ಇನ್ನು ಇದ್ರೆ ತೋರಿಸ್ತೀವಿ ಅಂತ ಹೇಳ್ತಾರೋ. ಅರ್ಥ ಏನದಕ್ಕೆ, ಅತಿ ದೂರಂಗತಂ,
ಅತಿ ದೂರ ಹೋದ್ರು ಅವತ್ತಿನ ದಿವಸ ಕೃಷ್ಣ ಜೊತೆ ಮಾತಾಡ್ತಾ ದೂರ ಹೊರಟ್ಬಿಟ್ರು. ಅವಾಗೇನಾಯ್ತು, ವಯಸ್ಯಾಹ ಗೋಪರಗಳೆಲ್ಲ ಊಚು. ಆಗೇನಾಯ್ತು, ಕ್ಷುಧಾರ್ತಿ ತರಾಹ, ಕ್ಷುಧಾ ಅರ್ಧಿತ ತರಾಹ. ಕ್ಷುಧಾರ್ಧಿತ ಹಸಿವಾಗಿತ್ತು ಅಂತ ಅಷ್ಟೇ ಅರ್ಥ. ಅತಿ ತರ ಅರ್ಧಿತ ತರ ಅಂದ್ರೆ ಭಾರಿ ಹಸಿವಾಗಿ ಹೋಯ್ತು, ಭಾರಿ ಹಸಿವಾಗಿಬಿಟ್ಟು. ಯಾಕೆ ದೂರ ಹೋಗಿದ್ದಕ್ಕೆ ಕಾರಣ, ದೂರ ಹೋದ್ರು ನಡ್ಕೊಂಡೇ ಹೋಗ್ಬೇಕಲ್ಲ, ನಡ್ಕೊಂಡು ಹೋದ್ರು ದೂರ ಹೋದ್ರು ಆಯಾಸ ಆಯ್ತು. ಕ್ಷುಧಾರ್ಧಿತ ತರಾಹ ವಯಂ ವಯಂ ಕ್ಷುಧಾರ್ಧಿತ ತರಾಹ, ನಾವೆಲ್ಲ ತುಂಬ ಹಸ್ಕೊಂಡ್ಬಿಟ್ಟಿವೆ ಕೃಷ್ಣ ಅಂತೇಳಿ ಕೃಷ್ಣನ್ ಕರ್ ಉದಾರಂ ಕೃಷ್ಣಂ, ಉದಾರನಾದ ಕೃಷ್ಣನ ಕೇಳಿಕೊಂಡು. ಅವರಿಗೆಲ್ಲ ಒಂದೇ ಮಂತ್ರ, ಏನೇ ಬಂದರೂ ಕೃಷ್ಣ 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 ಅಷ್ಟೆ. ಅದು ಅದೊಂದೇ ಸೊಲ್ಯೂಷನ್. ತಂತತಂ ಚಿಂತೆ ಏನಂತ, ಏನೇ ಪ್ರಸಂಗ ಬರಲಿ ದೇವರ ಧ್ಯಾನ ಮಾಡೋದು ಅಷ್ಟೆ. ಹಾಂ ಯಾರು ಹಾಂ ಅದೇ ಅವರೆಲ್ಲ ಅಲ್ಲಿ ಏನಂದ್ರು ಅಲ್ಲಿ ಆಚಾರ, ಇಲ್ಲಿ ಬಂದರೆ ಏನು ಅದು ಅವ ಸೇಫ್ ಅವರು. ಬರೀ ಯಾರೊಬ್ಬರು ಸ್ಮರಣೆ ಮಾಡೋದು ಇಬ್ಬರು ಬರ್ತಾರೆ, ಅದಕ್ಕೋಸ್ಕರ ಅವ್ರು ಬಿಟ್ಟು ಇವರು ಬಿಟ್ಟು ಅವ್ರು ಇರೋದಿಲ್ಲ. ಆಭವನು ದೇಹದೊಳಗಿರಲು ಹರಿತಾನಿರು, ಆ ಅರ್ಥದಲ್ಲಿ ಬಹಳ ಇಂಪಾರ್ಟೆಂಟ್. ಸೋಪ್ಯಾಹ ಸತ್ರಮಿಹ ವಿಪ್ರಗಣಾಶ್ಚರಂತಿ ತಾನ್ ಯಾಚತ ಇತಿ ಪರಿಪೂರ್ಣಮ ಸಮಸ್ತ ಕಾಮಃ ತಾನ್ ಪ್ರಾಪ್ಯ ಕಾಮಮನವಾಪ್ಯ ಪುನಶ್ಚ ಗೋಪಾಃ ಕೃಷ್ಣಂ ಸಮಾಪುರಥ ತಾನ್ ಅವದತ್ ಸ ದೇವಃ ಸಹ ಅಪಿ ಆಹ. ಸಹ ಅಪಿ ಆಹ, ಎಷ್ಟು ಸಣ್ಣ ವಾಕ್ಯ ಅದು. ಸಹ ಅಪಿ ಆಹ, ಅವನು ಕೂಡ ಹೇಳಿದ. ಅಷ್ಟೇ ಕಷ್ಟ ಬರೀಲಕ್ಕೆ ಹೋಗೋದೇ ಇಲ್ಲ, ವೆರಿ ಸಿಂಪಲ್. ಅಷ್ಟು ಸುಲಭ ಸಂಸ್ಕೃತದಲ್ಲಿ ಬರೆಯೋದು ಭಾರಿ ಕಷ್ಟ, ದೊಡ್ಡ ವಿಷಯ ಹೇಳೋದಂತೂ ಭಾರಿ ಕಷ್ಟ. ಆಚಾರ ಸಲೀಸಾಗಿ ಹಿಡ್ಕೊಂಡು ಹೋಗ್ತಾರೆ. ಅಲ್ಲಿ ಹೇಳಿದ್ರಲ್ಲ, ಆಯಾಸ ಇಲ್ಲದೆ ಸಮುದ್ರ ಹಾರಿದ್ರು ಅಂತ ಹೇಳಿದಾಗೆ ಆಯಾಸವಿಲ್ಲದೆ ಆಗಬೇಕು. ಓದೋರಿಗೂ ಆಯಾಸ ಆಗಬಾರ್ದು, ಅವರಿಗಂತೂ ಆಯಾಸ ಹೆಸರು ಕೂಡ ಇಲ್ಲ. ಕೆಲವು ಸುಮ್ಮನೆ ಕಷ್ಟಪಡ್ತಾರೆ, ಕಷ್ಟ ಗಟ್ಟಿನ ಪದ ಹಾಕಿ ಹಾಕಿ ಟೋಟಲಿ ವೇಸ್ಟ್ ಅದು. ಕೆಲವು ಸಲ ಬೇಕೇ ಇಲ್ಲ. ಶಬ್ದ ಇರೋದು ಯಾತಕ್ಕೋಸ್ಕರ, ವಿಷಯ ತಿಳಿಸೋದಕ್ಕೋಸ್ಕರ. ಪಾಂಡಿತ್ಯಕ್ಕೋಸ್ಕರ ಶಬ್ದ ಅಲ್ಲ, ತಿಳಿಸೋದಕ್ಕೋಸ್ಕರ. ಪಾಂಡಿತ್ಯಕ್ಕೋಸ್ಕರ ಬಳಸೋ ಶಬ್ದ ದುರ್ಬಳಕೆ ಆದಾಗ ಆಗುತ್ತೆ. ಮತ್ತು ಯಾರು ಹಣ ತೋರ್ಸಕ್ಕೆ ಇಟ್ಕೊಂಡಿರ್ತಾರ, ತೋರ್ಸಕ್ಕೆ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಇಲ್ಲ ಕಳ್ಳರ ಭಯ, ಇಲ್ಲ ಸಾಲ ಕೇಳೋರು ಭಯ, ಎರಡು ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅವರು, ಇಲ್ಲ ಅಂಬ ನಡ್ಕೋತಾ ಇರ್ತಾರೆ. ಪ್ರಸಂಗ ಬಂದಾಗ ಏನು ಮಾಡ್ತಾ ಹೋಗ್ತಾರೆ ಅಷ್ಟೇ. ಧನ ಹೇಗೆ ಹಾಗೋ ಜ್ಞಾನ ಹಾಕಿ, ಸುಮ್ಮನೆ ಹಾಗೆಲ್ಲ ಶಬ್ದ ಜ್ಞಾನ ಕೂಡ ವಿನಾಕಾರಣ ಹಾಕಬಾರ್ದು. ಹಾಕಿದ್ರೆ ಅದು ಬೇರೆ ದುರುಪಯೋಗ ಮಾಡಿಕೊಂಡಾಗ ಅದು ಸರಸ್ವತಿ ದ್ರೋಹ ಇದ್ದಾಗ, ಗೊತ್ತಾಯ್ತಾ. ಮಿಸ್ಯೂಸ್ ಮಾಡ್ಕೊಂಡೋದಿಲ್ಲ, ಮಿಸ್ಯೂಸ್ ಮಾಡ್ಕೊಂಡಾಗ ಆಗುತ್ತೆ. ಯಾರು ತುಂಬ ಸಲಿಗೆ ಇದೆ ಅಂತೇಳಿ ಮತ್ತೆ 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 ಏನು ಮಾಡ್ತಾರಾಗ, ಇಷ್ಟು ಬರಬೇಡ ಅಂತ ಹೇಳ್ತಾರೆ. ಯಾಕೆ, ಏನು ಮಾಡ್ಕೊಂಡವನೀಗ, ದುರುಪಯೋಗ ಮಾಡ್ಕೊಂಡವ್, ಹಾಗೆ ಮಾಡಿಕೊಡು. ಸೋಪ್ಯಾಹ ಅದಕ್ಕೆ ಹೇಳ್ತಾರೆ, ಏಕಶಬ್ದ ಸಮ್ಯಕ್ ಜ್ಞಾತಃ ಸುಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಸುಂಭವತಿ. ಅದು ಎರಡು ಅರ್ಥ ಇದೆ. ಒಂದರ್ಥ ಏನು, ಶಬ್ದ ಸರಿಯಾಗಿ ತಿಳ್ಕೋಬೇಕು, ಸರಿಯಾಗಿ ಉಚ್ಚಾರಣೆ ಮಾಡಬೇಕು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ಸರಿಯಾಗಿ ಉಚ್ಚಾರಣೆ ಮಾಡಬೇಕಾದ್ರೆ ಹಣ ಹೇಗೆ ಉಪಯೋಗಿಸ್ಬೇಕು ಹಾಗೆ ಉಪಯೋಗಿಸ್ಬೇಕು. ಹಣನ ಪೋಲ್ ಮಾಡೋದಲ್ಲ, ಹೇಗೆ ಉಪಯೋಗಿಸ್ಬೇಕು, ಶಬ್ದ ಪೋಲ್ ಮಾಡಿದಾಗ ಲೆಕ್ಕ. ವಿನಾಕಾರಣ ಶಬ್ದ ಬೆಳೆಸಿಬಿಟ್ರೆ ಏನಾಗುತ್ತೆ, ಅದನ್ನ ಶಬ್ದ ಪೋಲ್ ಮಾಡೋದು, ಅದು ಸರಸ್ವತಿ ದ್ರೋಹ ಆಗುತ್ತೆ. ಹೇಗೆ ಇನ್ನೊಂದ್ಸಲ ದುಡ್ಡು ಕೊಡೋದಿಲ್ಲ ಅವ್ರ ಕೈಲಿ. ಹೇಗೆ ಉಪಯೋಗಿಸ್ಬೇಕು ಅದನ್ನ, ಕರೆಕ್ಟಾಗಿ ಈಚ ಪೈ ಟು ಪೈ ಲೆಕ್ಕ ಇಟ್ಟಿರ್ಬೇಕು. ಅದಕ್ಕೆ ಸುಪ್ರಯುಕ್ತ, ಅದಕ್ಕೆ ಸರಿಯಾಗಿ ಪ್ರಯೋಗ ಮಾಡ್ಕೊಂಡು ಒಂದರ್ಥ, ಸರಿಯಾಗಿ ಪ್ರಯೋಜನ ಪಡ್ಕೋಬೇಕಾದ್ರಿಂದ. ಮಿಸ್ಯೂಸ್ ಮಾಡಿಕೊಂಡ್ರೆ ಭಾರಿ ತಪ್ಪಾಗುತ್ತೆ. ವಯಮಿತ್ಯುದಾರ, ಆಗ ಅವನಿಗೆ ಸ್ವರ್ಗೇ ಲೋಕೆ ಕಾಮಸುಂಭವತಿ. ಅದಕ್ಕೆ ಆಚಾರ್ಯ ಅಷ್ಟು ಸಂಖ್ಯೆ ಯಾತಕ್ಕೆ ಬರೀತಾರೆ ಅಂದರೆ, ಹೇಗೆ ಸೇವ್ ಮಾಡಬೇಕು ತೋರಿಸ್ತಾರೆ. ಅದು ಸೇವ್ ಮಾಡೋದಕ್ಕಾಗಿ ಏನಾಗಬಾರದು, ಮತ್ತೆ ಅರ್ಥ ಕೆಡಬಾರದು. ಅಷ್ಟು ಸುಲಭ ಬರೆದಿದ್ರು ಕೂಡ ಅರ್ಥ ಅಷ್ಟೇ ಜೋರಾಗಿರುತ್ತೆ. ಇದು ಅವರ ವೈಶಿಷ್ಟ್ಯ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಬಾಲಸಂಗ ಬೋಧಯ ದೃಶ್ಯಂ ದುರ್ನಿರೂಪ ವಚನಂಚ ಪಂಡಿತೈ. ಸೋಪ್ಯಾಹ ಸತ್ರವಿಹ ವಿಪ್ರಗಣಾಹ ಚರಂತಿ. ಇಲ್ಲೊಬ್ಬರು ಬ್ರಾಹ್ಮಣರ ಗುಂಪು ಯಜ್ಞ ಮಾಡ್ತಾ ಇದೆ. ಸತ್ರ ಅಂದರೆ ಜ್ಞಾನಸತ್ರ, ಅನೇಕ ಜನ ಸೇರ್ಕೊಂಡು ಮಾಡಿದರೆ ಜ್ಞಾನಸತ್ರ ಅಂತ ಕರೀ. ಒಬ್ಬೊಬ್ಬರು ಮಾಡಿದಾಗ ಒಬ್ಬರೇ ಉಪನ್ಯಾಸ ಮಾಡ್ತಾರೆ, ಜ್ಞಾನಸತ್ರ ಅಂತ ಕರೆಯೋದಿಲ್ಲ. ಮೂರ್ನಾಲ್ಕು ಜನ ಸೇರಿದಾಗ ಏನು ಟೀಮ್ ಬಂದಾಗ ಅದೇನಾಗುತ್ತೆ, ಸತ್ರ ಅಂತ ಕರೀಬೇಕು, ಜ್ಞಾನ ಸತ್ರ. ಒಬ್ಬರೇ ಮಾಡಿದಾಗ ಒಂದು ಜ್ಞಾನ ಕಾರ್ಯ ಅಷ್ಟೇ. ಅದು ಅದು ಒಂದು ಎರಡು ಜ್ಞಾನ ಕಾರ್ಯವಾರು ಪಾರ್ಟಿಸಿಪೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ದೂರಗಣ ವಯಸ್ಯಾಹ ವಿಪ್ರಗಣಾಶ್ಚರಂತಿ ತಾನ್ ಯಾಚತ, ಅವ್ರನ್ನ ಕೇಳ್ರಿ ಅಂತ ಹೇಳಿ, ಬೇಡ್ರಿ. ಪರಿಪೂರ್ಣ ಸಮಸ್ತ ಕಾಮಃ, ತನಗೆ ಬೇಕಾಗಿಲ್ಲ, ಪರಿಪೂರ್ಣ ಸಮಸ್ತ ಕಾಮಃ, ತನಗೋಸ್ಕರ ಕೇಳ್ರಿ ಅಂತ ಹೇಳಿಲ್ಲ. ಪರಿಪೂರ್ಣ ಸಮಸ್ತ ದೇವರಿಗೋಸ್ಕರ ಕೇಳಕ್ಕೆ ಯಾರು ತಿಳ್ಕೋಬೇಕು, ದೇವರಿಗೋಸ್ಕರ ಅಲ್ಲ, ದೇವ್ರ ಸೇವೆ ಮಾಡೋದಕ್ಕೆ ನಮಗೋಸ್ಕರ ಅಂತ ಕೇಳಬೇಕೆ ಹೊರತು, ದೇವ್ರು ತೊಗೊಂಡು ಏನು ಮಾಡ್ತಾರೆ ಅದನ್ನು, ಪರಿಪೂರ್ಣ ಸಮಸ್ತ ಕಾಮಃ ತಾನ್ ಪ್ರಾಪ್ಯ ಕಾಮ ಮನವಾಪ್ಯ. ಅವ್ರು ಹೋದ್ರು ಅಲ್ಲಿಗೆ, ಹೋದ್ರು ಕೊಡಿ ಅಂತ ಕೇಳಿದ್ರು, ಅವ್ರು ಕೊಡಲಿಲ್ಲ. ಅಲ್ಲ, ಮಾತು ಕೂಡ ಆಡಲಿಲ್ಲ, ತಿರುಗಿ ಕೂಡ ನೋಡಲಿಲ್ಲ. ಅವರು ಟೋಟಲಿ ಅವ್ರು ಏನು ಮಾಡಿದರು, ಇಗ್ನೋರ್ ಮಾಡಿದ್ರು. ಕೃಷ್ಣ ಬಂದಿದ್ದಾನೆ ಅದನ್ನು ಹೇಳಿದ್ರು ಕೇಳಲಿಲ್ಲ, ಅವ್ರು ಏನು ಕೇಳಲಿಲ್ಲ. ತಾನ್ ಪ್ರಾಪ್ಯ ಕಾಮ ಮನವಾಪ್ಯ. ಕಾಮ ಮನವಾಪ್ಯ ಅಂದ್ರೇನು, ಬಯಕೆ ಈಡೇರದೆ. ಕಾಮ ಅಂದರೆ ಬಯಕೆ,
ಅವಾಪ್ಯ ಅಂದರೆ ಹೊಂದಿ, ಅನವಾಪ್ಯ ಹೊಂದದೆ ಈಡೇರದೆ, ಪುನಶ್ಚ ಮತ್ತೆ ಕೃಷ್ಣ ಹತ್ರ ಬಂದು ಅಲ್ಲಿ ಗುಂಡಗಿರಿ ಮಾಡಲಿದೆ ವಾಡಿ ಬಿಡಿ ಅಂತ ಹೇಳ್ಬಿಟ್ಟು. ಯಾಕೆ ತುಂಬ ಜನ ಇದ್ದಾರೆ ಇವರು. ಕೃಷ್ಣ ಬೇರೆ ಹೇಳಿದ್ದಾರೆ, ಏನು ಮಾಡಬಹುದಾಗಿತ್ತು ಅವರು? ಏನು ಸೀದಾ ವಾಪಸ್ ಬಂದರು ದೇವರ ಹತ್ರ. ಇದೇ ಸರಿಯಾದ ನಡವಳಿಕೆ ಅಂದ್ರೆ ಹಾಗೆ. ಪುನಶ್ಚ ಗೋಪಃ ಕೃಷ್ಣಂ ಸಮಾಪುಹು, ಕೃಷ್ಣನ ಹತ್ರ ಬಂದು ಸಮಾಪುಹು ಭಕ್ತಿಯಿಂದನೇ ಬಂದರು. ಮತ್ತು ಕೃಷ್ಣನ ಬಗ್ಗೆ ಯಾಕೆ ಸಮಾಪು ಅಂತ ಹೇಳ್ತಾರೆ? ಏನೋ ಕೃಷ್ಣ ಹೇಳ್ಬಿಟ್ಟು ಕೈ ಕೊಟ್ಬಿಟ್ಟು ಅಲ್ಲ, ಅವ್ರು ಕೊಡಲೇ ಇಲ್ಲ, ಕೈ ಕೊಟ್ಬಿಟ್ಟು ಹಾಗೆಲ್ಲ ಮಾತಾಡ. ಸಮಾಪುಹು ಒಳ್ಳೆ ಗೌರವದಿಂದನೇ ಬಂದು ಕೃಷ್ಣನ ಬಗ್ಗೆ ದೋಷ ಆರೋಪಣೆ ಮಾಡ್ಕೊಂಡು ಬರಲಿಲ್ಲ ಅವ್ರು. ತಾನ್ ಅವಾಪ್ಯ ತಾನ್ ಅವದತ್ ಸ ದೇವ. ಓ ಹಾಗಾಯ್ತಾ, ಒಂದು ಕೆಲಸ ಮಾಡಿ, ಈ ಸತ್ ಅವ್ರು ಹೆಂಡಂದ್ರೆ ಕೇಳಿ ಅಂತ ಹೇಳಿದ ಕೃಷ್ಣ. ಹೋಗಿ ಹೆಂಡಂದ್ರೆ ಕೇಳಿ, ಅವ್ರು ಹೀಗಲ್ಲಿ ಅದು ಅಲ್ಲೇ ಇದೇಳಿ ವಾರ ಆಗತ್ತಾ ಅಂತ ಕೇಳಲಿಲ್ಲ. ದೇವ್ರ ಬಗ್ಗೆ ಏನಿರ್ಬೇಕು, ಆ ವಿಶ್ವಾಸ ಇರಬೇಕು. ತಕ್ಷಣ ಹೊರಟು ವಿಶ್ವಾಸ ಫಲದಾಯ. ಅದಕ್ಕೆ ಅನನ್ಯಾಸ್ತಿಂತ ಎಂತೋಮ ಈ ಜನ ಪರ್ಯುಪಾಸನ ಅಂದ್ರೇನು? ಶ್ರದ್ಧಾ ಭಕ್ತಿಗಳಿಂದ ಮಾಡೋ ಉಪಾಸನಕ್ಕೆ ಏನಂತ ಕರೀತಾರೆ? ಪರ್ಯುಪಾಸನ. ನಮಗೆ ಒಂದು ಕೆಲವು ಶ್ರದ್ಧೆ ಇರುತ್ತೆ, ನಾಳೆ 10 ಗಂಟೆ ಊಟಕ್ಕೆ ಬನ್ನಿ ಅಂತ ಹೇಳಿಬಿಟ್ಟ, ಅವನಿಗೆ ಗ್ಯಾರಂಟಿ ಇದೆಯಾ, ಎಲ್ಲ ಏರ್ಪಾಡು ಮಾಡ್ಕೊಂಡಿದ್ದೀರಾ, ಇದೆಲ್ಲ ಕೇಳಕ್ಕೆ ಹೋಗಲ್ಲ. ಅವ್ರು ಮಾಡ್ಕೊಳಕ್ಕೆ ಏನು ಮಾಡಿರ್ತಾರೆ ಅವ್ರೀಗ? ಮಾಡ್ಕೊಂಡು ಅವನು ಹೇಳ್ತಾರೆ ಇವರು ಕೊಡಿ ಅಂತ ಹೇಳ್ಕೊಡ್ತಾನೆ, ನಂಬ್ಕೊಂಡೇ ಹೋಗ್ತಾನೆ. ಎಲ್ಲೋ 1000ಕ್ಕೆ ಲಕ್ಷಕ್ಕೋಸ್ಕರ ಸುಳ್ಳಾಗೋ ಚಾನ್ಸ್ ಇದೆ. ಬಟ್ ಜನರಲ್ಲಿ ಏನಾಗೋದಿಲ್ಲ, ಅದು ನಂಬಿಕೆ ಇಟ್ಕೊಂಡೇ ಹೇಳೋದು. ಪರಿಪೂರ್ಣ ಕಾಮಃ ತಾನ್ ಪ್ರಾಪ್ಯ ಕಾಮ ಮನವಾಪ್ಯ ಪುನಶ್ಚ ಗೋಪಾಹ ಕೃಷ್ಣಂ ಸಮಾಪುರತಾನವದತ್ಸ ದೇವ ಪತ್ನೀ ಸಮರ್ಥಯತ. ಸಮರ್ಥಯತ ಅಂದರೆ ಸರಿಯಾಗಿ ಸಮರ್ಥನೆ ಮಾಡಿ ಅಂತ ಅರ್ಥ ಅಲ್ಲಕ್ಕೆ. ಸಮ್ಯಕ್ ಅರ್ಥಯತ ಅಂದ್ರೆ ಏನು? ಕೇಳ್ಕೊಳ್ಳಿ, ಸರಿಯಾಗಿ ಕೇಳ್ಕೊಳ್ಳಿ. ಮತ್ತೆ ನೀವು ಗಂಡಂದ್ರ ಬೈಕೊಂಡು ಅಲ್ಲಿ ಮಾತು ಮಾಡಿ ಕೆಲಸ ಮಾಡಿ ಸುಮ್ಮನೆ ಕೊಡಿ ಅಂತ ಕೇಳಬೇಕೆ ಹೊರತು ಸರಿ ಇದು ಮಾಡ್ಲಿಕ್ಕೆ ಹೋಗಬಾರ್ದು. ಕೇಳೋದ್ರಲ್ಲಿ ಹೇಗಿರಬೇಕು? ಸೌಜನ್ಯ ಇರಬೇಕು. ಸಮರ್ಥಯತ ಮಧ್ವಚನಾತ್. ಅವ್ರು ಹೇಳಿ ನಾನು ಮತ್ತೆ ಹೇಳಿ, ಮತ್ತೆ ನಾನು ಹೇಳಿದೆ ಅಂತ ಹೇಳಿ ಆಯ್ತಾ, ಅವ್ರಿಗೆ ಇವ್ರಿಗೂ ಹೇಳಿದೆ ಇವ್ರಿಗೂ ಹೇಳಿದ್ರು. ಇತಿ ಸ್ಮ ಚಕ್ರಶ್ಚತೆ ತದಪಿತ ಭಗವಂತ ಮಾಪುಹು. ಹೇಳಿದ ಕೆಲಸ ಮಾಡಿದರು ಅವರೆಲ್ಲ ಕೂಡ ಏನು ಮಾಡಿದ್ರು? ತಕ್ಷಣನೇ ಭಗವಂತ ಮಾಪು. ಬರೀ ಕೊಡಲಿಲ್ಲ ಅಲ್ಲ, ಮಾಡಿದ ಅಡಿಗೆಲ್ಲ ಹೊತ್ಕೊಂಡು ಬಂದೇ ಬಿಟ್ರು. ಏನೇನು ಅಡಿಗೆ ಮಾಡಿ ಅದಿಷ್ಟು ತಂದುಬಿಟ್ರು. ಮನೆ ಗಂಡಂದಿರಿಗೆ ಸೊಪ್ಪಿರಲಿಲ್ಲ, ಸರ್ವಸ್ವ ಕೃಷ್ಣಾರ್ಪಣ ವಸ್ತು ತಂದೇ ಬಿಟ್ರು. ತಾಹ ಭಗವಂತಂ ಮಾಪುಹು ಅಂದರೆ ಕೃಷ್ಣ ಯಾರು ಅಂತ ಗೊತ್ತಿತ್ತು ಅವರಿಗೆ? ನಾರಾಯಣ ಅಂತ ತಿಳ್ಕೊಂಡೇ ಬಂದರು ಅಂತ. ಯಾವ ಮಟ್ಟದಲ್ಲಿ ಜ್ಞಾನ ಇತ್ತು ಅವ್ರಿಗೆ. ಅರ್ಥ ಆಯ್ತಾ? ಇಲ್ಲಲ್ಲ, ಅದು ಕೇಳಿ ಎಷ್ಟು ಇವತ್ತು ಬರೀ ಎಷ್ಟು ಇದೆ ಹೆಂಡತಿ ವಿಷ್ಣು ಪಂಚಕ ಗಂಡ ಹೋಟ್ಲಲ್ಲಿ ಕೂತಿರ್ತಾರೆ. ಎಷ್ಟು ಜನ ಇವತ್ತು ಇಲ್ಲ ಅಂತವ್ರು. ಇವತ್ತೇನು ನಿತ್ಯ ನಡೆಯೋದು. ಅಥವಾ ಗಂಡ ಆಗಿರ್ತಾರೆ, ಹೆಂಡತಿ ಆಗಿರ್ತಾರೆ, ಕ್ಲಬ್ಗೆ ಹೋಗಿರ್ತಾರೆ, ಪೂಜೆ ಮಾಡ್ತಾ ಕೂತಾಗ. ಊಟ ಇರ್ಬೇಕಂತೇನು ನಿಯಮ ಇಲ್ಲ. ಅವ್ರು ಹೇಗಿದ್ರೆ ಈಗ ಅದು ಕೇಳ್ತಾರೆ, ಹೆಂಡತಿ ಸಂತತಿ ಸಾವಿರವಾಗಿ ಇಂತೆಲ್ಲ ಎಕ್ಸಾಂಪಲ್ ಇವರೆಲ್ಲ ಕೂಡ ಅಂತ ಹೊತ್ತಲ್ಲಿ ನಡೀತಾ ಇದೆ. ಭಗವಂತ ವಾಪುಹು ಅರ್ಥ ಮಾಡಿದ್ರೆ ಅಷ್ಟೊತ್ತು ಯಾರೋ ಮನೆಯಲ್ಲಿಲ್ಲ, ಯಾರೋ ಬಂದರು, ಅದು ನೋಡ್ಕೋಬೇಕು. ಯಜಮಾನ್ರಿಂದ ಹೇಗೆ ನಡ್ಕೋತಿದ್ರು ಯೋಚನೆ ಅದಕ್ಕೆ ತಕ್ಕಂತೆ ನಡ್ಕೋಬೇಕು. ಇದ್ರ ಚಾಪ ಕೊಟ್ಟರೆ ಮನೆಗೆ ಬರುತ್ತೆ ಚಾಪ. ಅದು ಅವನೊಬ್ರಿಗೆ ಬರೋದಲ್ಲಿ ಯಾರಿಗೆ ಬರುತ್ತೆ? ಮನೆಗೆ ಬರುತ್ತೆ. ಬಾಳು ಮಾಡಿದ ಒಬ್ಬ ತಪ್ಪು ಇಡೀ ನಾಶ ಮಾಡಿಬಿಡುತ್ತೆ ಎಷ್ಟೋ. ಅದು ಭಾಳ ಹುಷಾರಾಗಿರ್ಬೇಕು. ಎಲ್ಲೋ ಒಂದು ಕತೆ ಹೇಳ್ತಾರೆ ಆ ಥರ. ಯಾರ್ದೋ ಮನೆಗೆ ಹೋಗಿದ್ದ ಒಬ್ಬ ರಾಜ, ಅವನು ಇವನಲ್ಲ, ಅವ್ರು ಭಾರಿ ಒಳ್ಳೆ ವಂಶಸ್ಥರು. ಅವನು ಮುಡ್ತಾ ಹೊರಟು ಬಿಟ್ಟ ಆ ಕಡೆ. ಇವರೇನು ಮಾಡಿದರು? ಅದೆಲ್ಲ ತೊಡಿತಾ ಇದ್ರು. ಅವನೇನೋ ಮರ್ತಿದ್ದ ಬಂದ ನೋಡ್ಲಿಕ್ಕೆ. ಗೊತ್ತಾಯ್ತು ನನ್ನ ನಂಬಿಕೆ. ತಕ್ಷಣ ಯುದ್ಧ ಕೊಟ್ಟು ಎಲ್ಲರೂ ಕೊಂದಾಕ್ಬಿಡ್ತಾರೆ. ಸಿಟ್ಟು ಬಂದ್ಬಿಟ್ಟು ನನಗೆ ಅವಮಾನ ಮಾಡಿದರೆ. ಇವರೊಬ್ಬರು ಮಾಡಿದ ತಪ್ಪಿಗೆ ಏನಾಯ್ತು ಈಗ? ಅದು ಯಾರ ಹೋದ್ಮೇಲೆ ಹೋಗೋದಿದ್ರೆ ತೀರಾ ಅನಿವಾರ್ಯವಾಗಿದ್ದರೆ ಅವ್ರು ಹೋಗಿ ಗಟ್ಟಿ ಮಾಡ್ಕೊಂಡು ಮಾಡಬೇಕಾಗಿತ್ತು ಒಂದು. ಅಥವಾ ಗೌರವ ಕೊಟ್ಟು ನ್ಯಾಚುರಲ್ ಆಗಿದ್ದರೆ ನಡ್ಕೋಬೇಕಾಗಿತ್ತು ಒಂದು. ಎರಡು ಬಿಟ್ಟು ಏನು ಮಾಡಿದ್ರು? ತಪ್ಪು ಮಾಡಿದ್ದಕ್ಕೆ ಅವ್ರು ಒಬ್ಬ ಯಾರೋ ಕೆಲಸರು ತಪ್ಪು ಮಾಡಿದ್ದಕ್ಕೆ ಇಡೀ ಇದನ್ನ ನಾಶ ಮಾಡಿಬಿಡ್ತಾರೆ. ಅದು ಜನ ಜವಾಬ್ದಾರಿ. ನಾವು ಮಾಡೋ ಕೆಲಸ ಏನು ರಿಫ್ಲೆಕ್ಟ್ ಮಾಡುತ್ತದೆ ಯಾರ ಮೇಲೆ? ಹಾಳು ಮಾಡೋ ಕೆಲಸ ಯಜಮಾನ ಪೂರ್ತಿ ರಿಫ್ಲೆಕ್ಟ್ ಮಾಡೋದು. ಮನೆಯಲ್ಲಿ ಯಾರೇ ಮಾಡಿದ್ರು ಕೂಡ ಯಜಮಾನ ಮೇಲೆ ಬರುತ್ತಾ ತಪ್ಪು ಕೂಡ ಯಾವಾಗಲೂ ಕೂಡ. ಅದಕ್ಕೆ ಅವಕಾಶ ಕೊಡದಂತೆ ನಡ್ಕೋಬೇಕು. ಇದು ಮಠ ಮನೆಗಳು ಹಾಗೇನೆ. ಯಾವನೋ ಬೈತಾನೆ, ಯಾರ ಮೇಲೆ ಬರುತ್ತೋ ಅದು ಹೆಡ್ ಆಫ್ ದಿ ಮಠ ಬರುತ್ತೋ ಅವ ಮಠ ಅವ್ರ ಹೆಸರಕ್ಕೆ ತಂದುಬಿಡ್ತೀವಿ. ಇವ್ರನ್ನ ಬಿಟ್ಬಿಟ್ಟು ಇವರ ಅನಾಮದೇವರೆಲ್ಲ ಕೂಡ ಅವ್ರು ಬಂದವ್ರಿಗೆ ಎಚ್ಚರ ಇರಬೇಕು. ಅವ್ರ ಹೆಸರು ನಾವು ದೇಶದ ಹೆಸರಾಗೇನೆ. ಯಾರೋ ಹೋಗಿದ್ದು ಕ್ರಿಕೆಟ್ ಪ್ಲೇಯರ್ ಒಬ್ಬನು, ಇವ್ ಸಾಕ್ಸ್ ಕದ್ದು ಬಿಟ್ಟು ಚಿಕ್ಕೊಂಡು ಇಂಡಿಯಾದ ಕ್ರಿಕೆಟರ್ಗೆ ತುಂಬ ಹಿಂದೆ ಅದು. ನಾವು ಸ್ಟೂಡೆಂಟ್ ಆಗಿದ್ದಾಗ ಎಷ್ಟು ಅಂತ ಕೆಲಸ ಮಾಡಿ ಸಿಕ್ಕಾಕೊಂಡು ಹೌದು ಭಾಳ ಅನ್ಯಾಯ. ಅದೆಲ್ಲ ಮಾಡಿದ್ರೆ ಎಷ್ಟು ಅಪಾಯ ಆಗತ್ತೆ. ಅದಕ್ಕೆ ಇದು ಸಾಕ್ಸ್ ಕದ್ದು ದೇಶದ ಮರ್ಯಾದೆ ಕಳೆದ್ರೆ ಏನು ಮಾಡಬೇಕು? ಅಲ್ಲಿ ಹೋದಾಗ ಎಚ್ಚರ ಇರಬೇಕು. ಯಾರ ಕಡೆಯಿಂದ ಬಂದಿದ್ದೇವೆ ನಾವೀಗ. ಏನೇ ಮಾಡಿದ್ರು ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಆ ಯೋಚನೆಯಿಂದ ನಡ್ಕೋಬೇಕು. ಅದೇ ರೀತಿ ಮನೆಗೆ ಬಂದಿರ್ತಾರೆ ಮಠದ ಕಡೆಯಿಂದ ಹುಚ್ಚುಚ್ಚ ನಡ್ಕೊಂಡ್ಬಿಟ್ರೆ ಮಠಕ್ಕೆ ಸ್ವಾಮಿಗೆ ಕೆಟ್ಟ ಹೆಸರು ಬರುತ್ತೆ. ಸರಿಯಾಗಿ ಕಂಟ್ರೋಲ್ ಮಾಡಿಲ್ಲ ಇವ್ರನ್ನ ಅಂತ ಗೊತ್ತಾಯ್ತಾ? ಮಾಡೋದು ತಪ್ಪು ಇವರು ಅವ್ರ ಮೇಲೆ ಹೋಗುತ್ತೆ. ಇವ್ರು ಸಾಮಾನ್ಯ ನಡ್ಕೊಳ್ಳೋದು ಕೇರ್ಲೆಸ್ ಆಗಿ ಜನರಲ್ಲಿ ಎಲ್ಲ ಎಕ್ಸೆಪ್ಷನ್ ಬಿಟ್ಬಿಟ್ರೆ ಎಲ್ಲರಿಗೂ ಗೊತ್ತ. ಅದರಿಂದ ಏನಾಗುತ್ತೆ? ಭಾಳಷ್ಟು ಅವ್ರಿಗೆ ಒಂಥರ ಈ ಭಾವನೆ ಬಂದ್ಬಿಡುತ್ತೆ. ಗೌರವ ಕಳ್ಕೊಂಡ್ಬಿಡ್ತಾರೆ. ಇನ್ನೊಬ್ರು ಹೇಳ್ಬಿಡ್ತಾರೆ ಕೂಡ, ನೀವು ಕರೆಸ್ಬೇಡಿ ಬಜಿತಾ ಆಯ್ತು ನಮಗೆ, ಆಗ ಮಾಡಬಾರ್ದು.
ಅದು ಬಂದರೆ ಹೇಗಿದ್ರು ಅಂದರೆ ನಮ್ಮ ಮನೆಯವರು ಇದ್ದ ಹಾಗಿದ್ರು ಒಬ್ಬ ರೀತಿ ಇರಬೇಕು, ಯಾವ ಸಮಸ್ಯೆನೂ ಆಗಲಿಲ್ಲ. ಯಾಕೆ ಅದು ಅವ್ರ ಮೇಲೆ ಬರುತ್ತೆ, ಎಲ್ಲ ಗೌರವ ಅವ್ರ ಮೇಲೆ ಬರುತ್ತೆ, ಅವ್ರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರನ್ನ ಅಂತ ಅರ್ಥ. ಭಗವಂತ ಮಾಪುಹು ತಾಹ ಷಡ್ವಿಧ ಅನ್ನ ಪರಿಪೂರ್ಣ ಕರಾಹ ಸಮೇತಾಹ ಪ್ರಾಪ್ತಾಹ ವಿಸೃಜ್ಯ ಪತಿಪುತ್ರ ಸಮಸ್ತ ಬಂಧೂನ್ ಆತ್ಮಾರ್ಚನೈಕ ಪರಮ ವಿಸಸಜ್ಜ ಕೃಷ್ಣ ಏಕಾ ಪತಿ ವಿಹೃತ ಪದಮಾಪ ವಿಷ್ಣೋ ಪತ್ನೀ ಸಮರ್ಥಯತ ಮದ್ವಚನಾತಿಥಿ ಸ್ಮ ಚಕ್ರಶ್ಚತೆ ತದಪಿ ತಾಹ ಭಗವಂತ ಮಾಪುಹು ತಾಹ ಹೇಗೆ ಬಂದರು ಬರ್ತಾ ಷಡ್ವಿಧ ಅನ್ನ ಪರಿಪೂರ್ಣ ಕರಾಹ ಷಡ್ರಸಗಳಿಂದ ಕೂಡಿದಂಥ ಅನ್ನವನ್ನ ಅಷ್ಟು ಅಂದರೆ ಜ್ಞಾನಸತ್ರ ಅಂದರೆ ದೊಡ್ಡ ಭಾರಿ ಚೆನ್ನಾಗಿ ಅಡಿಗೆ ಆಗಿತ್ತು, ಹೇಳಿದ್ದಲ್ಲ ಭಾರಿ ಚೆನ್ನಾಗಿ ಅಡಿಗೆ ಆಗಿತ್ತು. ಅದಿಷ್ಟು ತೊಗೊಂಡು ಬಂದ್ಬಿಟ್ಟು ಅದಕ್ಕೆ ಹೇಳ್ತಾ ಪರಿಪೂರ್ಣ ಕರಾಹ, ಸ್ವಲ್ಪ ಬಿಟ್ಟಿಲ್ಲ, ಎಲ್ಲದನ್ನು ತೊಗೊಂಡು ಬಂದು ಸಮೇತಾಹ ಪ್ರಾಪ್ತಾಹ ವಿಸೃಜ್ಯ, ಯಾರ ಬಗ್ಗೆ ಕೇರ್ ಮಾಡಲಿಲ್ಲ ಅವರು. ಪತಿಪುತ್ರ ಸಮಸ್ತ ಬಂಧೂನ್ ಪತಿಸುತಾನ್ವಯ ಭ್ರಾತೃ ಬಾಂಧವಾನ್ ಗೋಪಿಕಾಸ್ತ್ರಿ ಹಾಗೆ ಬಂದಿದ್ದಕ್ಕೆ ಕೃಷ್ಣ ಕಂಡ. ಎಲ್ಲರಿಗೂ ಹೋಗ್ಬೇಕಾದ್ರೆ ಬಿಟ್ಟು ಹೋಗಬಾರದು. ಅದು ದೇವ್ರ ಹತ್ರ ಹೋಗ್ಬೇಕಾದ್ರೆ ಅಲ್ಟಿಮೇಟ್ ದೇವರು, ಉಳಿದವ್ರನ್ನ ಉಪಾಸನೆ ಮಾಡೋದು ಕೂಡ ಯಾತಕ್ಕೋಸ್ಕರ ದೇವ್ರ ಸನ್ನಿಧಾನ ಇದೆ ಅಂತೇಳಿ. ಇಲ್ಲಿ ದೇವರೇ ಕರೆದಾಗ ಇದು ಯಾವುದು ಕೌಂಟೇ ಆಗೋದು, ಗೊತ್ತಾಯ್ತಾ? ಇದು ಬಹಳ ಮುಖ್ಯವಾದ ಅಂಶ. ಎಲ್ಲ ಕಡೆಗೆ ಬಿಟ್ಟವ್ರು ಇವರೆಲ್ಲ ಸಿನಿಮಾಕ್ಕೆ ಹೋಗ್ತಾ ಪತಿಪುತ್ರ ಸಮಸ್ತ ಬಂಧು ಬಿಟ್ಟು ತಪ್ಪಾಗುತ್ತೆ. ಸಿನಿಮಾಕ್ಕೆ ಕ್ಲಬ್ಬಿಗೆ ಹೋಗ್ಬೇಕಾದ್ರೆ ಪತಿಪುತ್ರ ಸಮಸ್ತ ಬಂಧು ವಿಸೃಜ್ಯ ಏನಾಯ್ತು ಅಲ್ಲಿಗೆ ಮನೆ ಸಂಸ್ಕಾರ ಹಾಳಾಗೋಗ್ಬಿಡುತ್ತೆ. ಆಗ ಹೋಗ್ಬೇಕು, ದೇವ್ರ ಹತ್ರ ಹೋಗ್ಬೇಕಾದ್ರೆ ಅದು ಸಾಕ್ಷಾತ್ ದೇವರು, ಪ್ರತಿಮೆ ಅಲ್ಲ, ಮತ್ತೆ ಸಾಕ್ಷಾತ್ ದೇವರು. ಅದಕ್ಕೆ ಪತಿಪುತ್ರ ಸಮಸ್ತ ಬಂಧು ಅಂದರೆ ಸರ್ವಸ್ವ ತ್ಯಾಗ ಮಾಡಲಿಕ್ಕೆ ಯಾವಾಗ ಇಷ್ಟಪಡ್ಬೇಕು ನಾವು? ದೇವರಿಗೋಸ್ಕರ. ಹರಿವಾಯುಗಳು ಸರ್ವಸ್ವ ತ್ಯಾಗ ಮಾಡಿದ್ರು ಏನರ್ಥ? ಟೀಕಾರ ಏನು ಮಾಡಿದ್ರು? ಸರ್ವಸ್ವ ತ್ಯಾಗ ಮಾಡಿಬಿಟ್ರು. ಅದಕ್ಕೆ ಶ್ರೀಮನ್ ಮಾತಾ ಪಿತೃಮುಖಜನೆ ಬಾಂಧವೇ ವರ್ತಮಾನೆ ಕಾಂತಾಯುಗ್ಮೆ ಕಮಲವದನೆ ಚಾರ್ವಶೇಷ ಪ್ರದೀಕೆ ತಾರುಣ್ಯೆ ಅಲಂ ರಜತ ಕನಕ ಸ್ವಾದಿಕೆ ವೈಭವೇಪಿ ನಸ್ತಾಶೇಷ ಯತಿರಯಮಭೂತ್ ಸೈವ ಲೋಕೇ ವಿರಕ್ತಿ. ಯಾತಕ್ಕೋಸ್ಕರ ಮಾಡಿ? ದೇವರಿಗೋಸ್ಕರ. ಅದು ತ್ಯಾಗ ಡಿಸರ್ಟ್. ದೇಶಕ್ಕೋಸ್ಕರ ಸತ್ತಾದ್ರೆ ಹೋಗ್ತಾರೆ, ಯಾವುದಕ್ಕೋಸ್ಕರ ಸತ್ತಾರೆ ಮಹತ್ವ ಇಲ್ಲ. ದೇಶ ಅಂದ್ರೆ ಏನು? ಇಟ್ ಫಾರ್ ಆಲ್. ದೇವ್ರದ್ದು ದೇಶಕ್ಕಿಂತ ಭಾರಿ ದೊಡ್ಡವು ನಿಯಾಮಕ. ದೇವರಿಗೋಸ್ಕರ ಎಷ್ಟು ಬೇಕಾದ್ರೆ ತ್ಯಾಗ ಮಾಡ್ಬೋದು. ಅದಕ್ಕೆ ದೇವ್ರನ್ನೇ ತ್ಯಾಗ ಮಾಡಿಬಿಟ್ರೆ ಎಲ್ಲ ತ್ಯಾಗ ಮಾಡ್ದ ಇಲ್ಲ. ಹಾಂ ಆ ಯಾವಾಗ ಅವಾಗ ಅಲ್ಲ ಕೃಷ್ಣ ಮಾತಾಡಿಲ್ಲ ಇನ್ನೂ ಕೂಡ. ಗೋಪಿಗೆ ಶುರುವಾಗದೆ ಹಾಗೆ ಜೈತಿ ತೈತಿಕಂ ಜನ ಹೇಳ್ತಾ ಮಧ್ಯೆ ಹೇಳ್ತಾರೆ ಕೃಷ್ಣ ಎಲ್ಲ ಬಿಟ್ಟು ಬಂದಿದ್ದೀವಿ ನಾವು ಅಂತ ರಿಪೋರ್ಟ್ ಮಾಡ್ತಾರೆ. ಎಲ್ಲ ಬಿಟ್ಟು ಬಂದಿದ್ದೀವಿ, ನಮ್ಮ ಕಣ್ಣಿಗೆ ಕಾಣಲೇಬೇಕು ನೀನು, ಅದು ಕರೆಕ್ಟ್. ಕೆಲಸ ಬಿಟ್ಟು ಬಂದು ಅಪಾಯಿಂಟ್ ಕೊಟ್ಟು ಏನು ಮಾಡಿ ಎಲ್ಲ ರಿಸೈನ್ ಮಾಡಿ ಬಂದಿದ್ದೀನಿ, ಕೆಲಸ ಇಲ್ದಾಗುತ್ತೆ ಕೊಡಿ ಅಂತಾರಲ್ಲ ಹಾಗೆ. ಯಾವುದೇ ಕೆಲಸ ಬಿಟ್ಟು ಹೋಗ್ಬೇಕು, ಯಾವುದೋ ಕೆಲಸ ಬಿಟ್ಟು ಹೋಗೋದಿಲ್ಲ. ಯಾವುದಕ್ಕೋಸ್ಕರ ಬಿಡ್ತಾರೆ? ದೊಡ್ಡ ಕೆಲಸಕ್ಕೋಸ್ಕರ. ಚಿಕ್ಕ ಕೆಲಸಕ್ಕೋಸ್ಕರ ಯಾರು ರಿಸೈನ್ ಮಾಡೋದಿಲ್ಲ. ದೇವ್ರು ಅತಿ ದೊಡ್ಡವನಾದ್ರಿಂದ ಏನು ಮಾಡ್ಬೇಕಾಗ ಮತ್ತು ಎಲ್ಲ ಸರ್ವಸ್ವ ತ್ಯಾಗ ಮಾಡೋದು. ಪ್ರಾಣ ತ್ಯಾಗ ಆದ್ರೂ ಸರಿ, ಅಷ್ಟರ ಮಟ್ಟಿಗೆ ಅದು ಬೆಲೆ ಇದೆ. ಒಳ್ಳೇದು ಕೊಡ್ತಾ ಇಲ್ಲ, ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಕೊಟ್ಟಿಲ್ಲ ಅಂತ ಗೊತ್ತಾಯ್ತು. ಈಗ ಗೊತ್ತಾದ್ರೆ ಮತ್ತೆ ಬೇಡ ಅಂತಾರೆ, ಪಜಿತ ಆಗುತ್ತೆ. ಈಗ ಮತ್ತೆ ಬೇಡ. ಅದಕ್ಕೆ ಅವ್ರೇನು ಮಾಡಿದ್ರು, ಪುರಂದರದಾಸರ ಹೆಂಡತಿ ಅವರು ಈಗ ಕೇಳ್ಕೊಡ ಹಾಗಿಲ್ಲ, ಕೇಳ್ಕೊಡ್ಬೇಕು ಜಾವಿಯಾಗಿ. ಅವ್ರು ಕೊಡೋದು ಅಂತ ಗೊತ್ತಾಗ್ಬಿಟ್ಟೆ ಈಗಾಗಲೇ. ಅದಕ್ಕೇನು ಮಾಡಿದ್ರೆ ತೆಗೆದು ತಕ್ಷಣ ಕೊಟ್ಟು. ಇದು ಅರ್ಥ ಮಾಡ್ಕೊಂಡಾಗ ವಿವೇಕ ನಡ್ಕೋಬೇಕು. ಅವ್ರು ಕೇಳಿ ಕೆಲಸ ಆಗೋದಿಲ್ಲ ಅದು ಗೊತ್ತಾದ ಮೇಲೆ ಕೇಳೋದೇ ತಪ್ಪಾಯ್ತು. ಕೆಲಸ ಕೇಳೋದೇ ಅಪರಾಧ ಆಗುತ್ತೆ. ಯಾಕೆ ಕೊಡೋದಿಲ್ಲ ಅಂತ ಗ್ಯಾರಂಟಿ ಗೊತ್ತಿದೆ, ಯಾಕೆ ಕೇಳಬೇಕು ಅದನ್ನ? ಆತ್ಮಾರ್ಚನೈಕ ಪರವಾ. ಆಗ ಒಂದು ಪ್ರಸಂಗ ನಡೀತು. ಒಬ್ಬಳು ಮಾತ್ರ ಗಂಡ ಬಿಡಲಿಲ್ಲ ಹೋಗ್ಲಿಕ್ಕೆ, ನೋಡ್ಬಿಟ್ಟ, ನಿಲ್ಲಿಸ್ಬಿಟ್ಟ. ಈ ಉಳಿದವರೆಲ್ಲ ಬಂದುಬಿಟ್ರು. ಅವಳು ಹೋಲಕ್ಕೆ ಹೋದ, ನೋಡ್ದ, ನಿಲ್ಲಿಸ್ಬಿಟ್ಟು ಹೋಗಬಾರ್ದು ಅಂತೇಳಿ. ಅವಳೇನು ಮಾಡಿಲ್ದಾಗ ಪತಿ ವಿಧೃತ ಪದಮಾಪ ವಿಷ್ಣು ದೇಹತ್ಯಾಗ ಮಾಡಿ ಹೋಗ್ಬಿಟ್ಲಾಗ ಅವ್ಳು ತಾನು ಶಾಕ್ ಆದಾಗಾಯ್ತು. ದೇಹ ಬಿಟ್ಟು ಹೊರಟೋಗ್ಬಿಟ್ಟು ಇದು ನೋಡಿ ಪ್ರಾಣನ ಬಿಡಬೇಕು ಅಂತ ಅಲ್ಲಿವರೆಗೂ ಬಂದಾಗ ಉಳಿದವರೆಲ್ಲ ಅದು ಬಿಟ್ಟು ಬಂದರೆ ಇವಳು ಪ್ರಾಣನೇ ಬಿಟ್ಲು ಕೊನೆಗೆ. ಇದು ದೊಡ್ಡ ತ್ಯಾಗ ಆಯ್ತು ದೇವರಿಗೋಸ್ಕರ. ಭುಕ್ವಾಥ ಗೋಪಸಹಿತೋ ಭಗವಾನ್ ತನ್ನಂ ರೇಮೇ ಚ ಗೋಕುಲಮವಾಪ್ಯ ಸಮಸ್ತನಾಥ ಅಜ್ಞಾತಿಲಂಘನ ಕೃತೆ ಸುಕೃತಾಪರಾಧಾತ್ ಪಶ್ಚಾತ್ ಸುತಪ್ತಮನಸೋಪಿ ಅಭವನ್ ಸ್ಮಭಿಪ್ರಾಹ. ಅವರೆಲ್ಲ ಬಂದರು, ಕೃಷ್ಣ ಸ್ವೀಕಾರ ಮಾಡಿದ. ಅವ್ರು ಹೇಳಿದ್ದು ಎಲ್ಲ ಬಿಟ್ಟು ಬಂದುಬಿಟ್ರಲ್ಲ, ಹೀಗೆಲ್ಲ ಮಾಡಿದ್ರೆ ಹೇಗೆ ಅಂತ ಕೇಳಿದ ಕೃಷ್ಣ ಕೂಡ. ಹೀಗೆಲ್ಲ ಮಾಡ್ತಾರಂತೇಳಿ. ಕೃಷ್ಣ ನಿನಗೋಸ್ಕರ ಮಾಡಿ, ಯಾರಿಗೋಸ್ಕರ? ಗಂಡ ಮಕ್ಕಳಿರೋ ಯಾತಕ್ಕೋಸ್ಕರ? ನಿನ್ನಿಂದ. ಇಲ್ಲದವ್ರು ಇರಬೇಕು ಕಾರಣ ಇಲ್ಲ. ಅಂದಮೇಲೆ ನಾವು ಬಿಟ್ಟು ಬಂದ್ರೆ ಏನು ತಪ್ಪಿದೆ? ಆ ಕೃಷ್ಣ ಹೇಳ್ತಾರೆ ಸರಿ ಮಾಡಿದ್ವಿ. ಆಚಾರ್ಯನ ಕೋಟ್ ಮಾಡ್ತಾರೆ ಅನುವ್ಯಾಖ್ಯಾನದಲ್ಲಿ. ಭಕ್ತಿ ಹೇಗಿರಬೇಕು, ದೇವ್ರು ಹೇಗೆ ಆರಾಧನೆ ಮಾಡಬೇಕು ಅಂತ ಅಲ್ಲಿ ಹೇಳ್ತಾರೆ ಈ ಮಾತು. ಎಲ್ಲದನ್ನು ಕೂಡ ಅವರೆಲ್ಲ ಪ್ರಿಯರಾಗಿದ್ದು ಯಾತಕ್ಕೋಸ್ಕರ? ಉಪನಿಷತ್ತು ಹೇಳುತ್ತೆ ಆತ್ಮನಃ ಕಾಮಾಯ ಪ್ರಿಯಂ ಭವತ್. ಇವತ್ತು ಒಬ್ರಿಗೂ ಪ್ರೀತಿಯಿಂದ ಇದ್ದಾರೆ ಅಂದರೆ ಮುಖ್ಯ ಕಾರಣ ದೇವರ ಅನುಗ್ರಹ. ಅದಕ್ಕೆ ನೀನು ಅನುಗ್ರಹದಿಂದ ಇರಬೇಕಾದ್ರೆ ಅದನ್ನ ಬಿಟ್ಟು ಬರೋದು ಹೇಗೆ ಸಾಧ್ಯ? ತತಃ ಕೋನು ಅಪರ ಪ್ರಿಯ. ನಿನಗಿದ್ದ ಪ್ರಿಯ ಯಾರಿದ್ದಾರೆ?
ಎರಡು ಜ್ಞಾನಿಗಳನ್ನು ಪ್ರೂವ್ ಆಯ್ತು ಅವರೆಲ್ಲ ಕೂಡ ಈಗ. ಅದಕ್ಕೆ ಬಿಟ್ಟು ಬಂದರು, ಏನೋ ಎಮೋಷನಲಿ ಬಿಟ್ಟು ಬಂದಿದ್ದಲ್ಲ, ಜ್ಞಾನಪೂರ್ವಕ ಬಿಟ್ಟು ಬರ್ತಾರೆ. ಎಮೋಷನಲಿ ಬಿಟ್ಟು ಬಂದರೆ ಮಹತ್ವ ಇಲ್ಲ, ಅದಕ್ಕೊಂದು ಸ್ವಲ್ಪ ಫಲ ಅಷ್ಟೆ, ಪೂರ್ಣ ಫಲ ಬರೋದಿಲ್ಲ. ಸರಿಯಾಗಿ ತಿಳ್ಕೊಂಡು ಮಾಡ್ತಾರೆ, ತಿಳ್ಕೊಂಡು ಮಾಡಿದಾಗ ಪುಣ್ಯ ಪೂರ್ತಿ ಜಾಸ್ತಿ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿ. ತಿಳ್ಕೊಂಡು ಕರ್ಮ ಮಾಡಿದ ಬರೋ ಫಲ ತಿಳ್ಕೊಳ್ಳದೆ ಮಾಡಿದ್ರೆ ಅಷ್ಟು ಬರೋದಿಲ್ಲ, ತುಂಬ ಸಲ ಕಡಿಮೆ ಆಗಿಬಿಡುತ್ತೆ. ಕೆಲವು ಸತ್ತಂತೂ ಭಾರಿ ಕಡಿಮೆ ಆಗುತ್ತೆ. ಆತ್ಮಾರ್ಚನೈಕ ಪರಮ, ಅವ್ರ ಗುರಿ ಏನಿತ್ತು? ಆತ್ಮಾರ್ಚನ, ಆತ್ಮ ಅಂದರೆ ಪರಮಾತ್ಮ, ಅರ್ಚನ ಪರಮ ಸದಾಗಮೈಕ ವಿಜ್ಞೇಯ, ಆತ್ಮಾರ್ಚನೈಕ ಪರಮಃ ತದನಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪದೆ. ಬಹುಲೋಕ ವಿಚಿಂತನೆ ಬಿಟ್ಟುಬಿಟ್ರು, ಎಲ್ಲ ಬಿಟ್ಟುಬಿಟ್ಟು ಈ ಕಡೆ ಹೋದ. ಶ್ಲೋಕ ಇದಕ್ಕೂ ಅರ್ಥ ಆಗುತ್ತೆ. ದ್ವಿಜಪತ್ನಿಯರು ಹೇಗೆ ಬಂದರೂ ಹಾಗೆ ಹೋಗ್ಬೇಕು. ತದನಂ ಬಹುಲು ಅವ್ರೇನು ಮಾಡ್ಬೋದು, ನಾಳೆ ಏನು ಯೋಚನೆ ಮಾಡಲೇ ಇಲ್ಲ, ನಾಳೆ ನಮ್ಮ ಗತಿ ಏನು, ಗಲಾಟೆ ಮಾಡಿದೆ ತಲೆಗೆ ಹಾಕ್ಕೊಳ್ಳೇ ಇಲ್ಲ. ಅಂದ್ರೆ ಮುಂದೇನೀಗ ಕೆಲಸ ಆಗ್ಬೇಕು, ಫಸ್ಟ್ ಕೃಷ್ಣ ಬಂದಿದ್ದಾರೆ ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲೇ ಇಲ್ಲ. ಅದು ನಿಜವಾದ ಭಕ್ತಿ ಅಂದರೆ ಹಾಗಿರ್ಬೇಕು. ಅದಕ್ಕೆ ಗೋಕುಲ ಮಾವ ಪತಿಂ ಪ್ರತಿವೃತ ಪದಮಾಪ ವಿಷ್ಣು. ಅವನೇನು ಮಾಡಿದ ಕೃಷ್ಣ? ಕಳಿಸ್ಕೊಟ್ಟ, ಲೆಫ್ಟ್ ದೆಮ್ ಅಂತ ಗೊತ್ತಾಯ್ತಾ, ಬಂದು ಬಂದ ಕಳಿಸ್ಕೊಟ್ಟ ವಾಪಸ್. ಅವಳು ವಿಸರ್ಜ ಬಿಟ್ಟುಬಿಟ್ಲು, ಏನು ಪ್ರಾಣನ ಬಿಟ್ಬಿಟ್ಲು. ವಿಸರ್ಜ ಕೃಷ್ಣ ಏಕೆ ಪ್ರತಿ ಪ್ರವಿಧೃತ, ಧೃತ ವಿಧೃತ ಪ್ರವಿಧೃತ ಪತಿ ಪ್ರವಿಧೃತ. ಪತಿಯಿಂದ ಹೋಗಲೇ ಕೂಡ್ದು ಅಂತ ಹಠ ಮಾಡಿದ, ಹಿಡಿದು ಬಿಟ್ಟ, ಗಟ್ಟಿಯಾಗಿ ಹಿಡಿದು ಒಳಗೆ ಪಡಿಸೋದೇ ಇಲ್ಲ ಅಂತೇಳಿ, ಬರೀ ಬೇಡ ಅಂತ ಹೇಳಿ ದಿಗ್ಬಂಧನ ಮಾಡ್ದ. ಅದಕ್ಕೆ ಅವಳು ದೇಹ ತ್ಯಾಗ ಮಾಡಿ ಹೋಗೋ ಚಾನ್ಸೇ ಇಲ್ಲ ಅಂತ ಗೊತ್ತಾಗಿದ್ದಕ್ಕೆ ಪ್ರಾಣನೇ ಬಿಟ್ಟು. ಪ್ರತಿ ಪ್ರವಿಧೃತ ಪದಮಾಪ ವಿಷ್ಣು. ಬರಿತ ದೇಹ ಬಿಟ್ಲು, ಆಪ ಅಂದರೆ ಹೊಂದಿದ್ಲು. ಇಲ್ಲಿ ದೇಹ ಬಿಟ್ಲು, ವಿಷ್ಣು ಪದಮಾಪ, ವಿಷ್ಣು ಪದ ಅದು ವೈಕುಂಠವನ್ನು ತಲುಪಿದ್ಲು ಕೂಡ. ಇಲ್ಲಿ ಬಿಟ್ಟಿದ್ದು ಬೆಂಗಳೂರು ಬಿಟ್ಟರು ಡೆಲ್ಲಿ ತಲುಪಿದ್ರು ಅಂತಾರಲ್ಲ ಹಾಗೆ, ಅದು ಬಿಟ್ಟಿದ್ದು ಇಲ್ಲಿಂದ, ಹೋಗಿದ್ದು ಅಲ್ಲಿಗೆ, ಎರಡೂ ಆಯ್ತು. ಅದು ಫಲ ಏನು ಅಂದರೆ ಸಾಮಾನ್ಯವಾಗಿ ಅದೇನಂತಾರೆ, ಆತ್ಮಹತ್ಯೆ ಆದಾಗ ಆಯ್ತು. ದೋಷ ಆಗಲಿಲ್ಲ. ಯಾತಕ್ಕೆ? ದೊಡ್ಡ ಕಾರಣಕ್ಕೆ ತ್ಯಾಗ ಮಾಡಿದಾಗ ಯಾಕೆ ಗೊತ್ತಿದೆ, ಶತ್ರು ಹೊಡಿತಾ ಇದ್ದಾರೆ ಗೊತ್ತಿದೆ, ಹೋಗ್ತಾನೆ ಇವನೀಗ, ಎಸ್ಕೇಪ್ ಆಗಲಿಲ್ಲ, ಹೋದ ಇವನು ಸತ್ತ. ಇವ್ರ ಆತ್ಮಹತ್ಯೆ ಅಲ್ಲ ಇದು. ಯಾತಕ್ಕೋಸ್ಕರ? ದೇಹ ತ್ಯಾಗ ಇದೆ, ದೇಶಕ್ಕೋಸ್ಕರ ತ್ಯಾಗ ಅಂತ ಕರೀತಾರೆ. ಸ್ವಲ್ಪ ಎಷ್ಟು ಡಿಫ್ರೆನ್ಸ್ ಇದೆ. ಒಂದೇ ಒಂದನ್ನು ನೈವೇದ್ಯ ಮಾಡಿ ತಿಂದ ಪ್ರಸಾದ, ಹಾಗೆ ತಿಂದ ಬರೀ ಅನ್ನ ಅಷ್ಟೇ. ಏನು ನೈವೇದ್ಯ ದೇವರು ಒಂದು ಅಂಗಡಿ ಕೂಡ ಮುಟ್ಟೋದಿಲ್ಲ ಅದರಲ್ಲಿ. ಅದು ಎಷ್ಟು ಡಿಫ್ರೆನ್ಸ್ ಆಯ್ತು. ಅಕೌಂಟ್ ಕೊಟ್ಟ, ಅಷ್ಟೇ ಫುಲ್ ದುಡ್ಡಿದೆ, ಅಕೌಂಟ್ ಕೊಟ್ಟ, ಎಷ್ಟಿದ್ರೂ ಪ್ರಾಬ್ಲಮೇ ಇಲ್ಲ. ಯಾಕೆ? ಪ್ರಪೋರ್ಷನರಿ ಟ್ಯಾಕ್ಸು ಕೊಟ್ಬಿಟ್ಟಿದ್ದಾರೆ. ಕೊಡದೆ ಒಂದು ಸ್ವಲ್ಪ ಮೋಸ ಮಾಡೋದು ಅಪರಾಧ. ಮೋಸ ಮಾಡಿ ಅವನು ಮೋಸ ಕೊಟ್ಟಿದ್ದು ಕೋಟ್ಯಾಂತರ ಟ್ಯಾಕ್ಸ್, 10 ರೂಪಾಯಿ ಉಳಿಸ್ಲಕ್ಕೆ ಹೋಗಿ ಸಿಕ್ಕಾಕೋಬೋದು ಬೇಕಾದ್ರೆ. ಅರ್ಥ ಆಯ್ತಾ ಈಗ? ಆ ದೃಷ್ಟಿಯಲ್ಲಿ ಅವ್ರು ಮಾಡಿದ್ದು ಒಳ್ಳೆ ರೀತಿ ಕೆಲಸ ಆಗಿ. ಸಕೃತ ಏಕಾರ ಒಬ್ಬಳು ಅಷ್ಟಂದಲ್ಲಿ ಒಬ್ಬಳು, ತುಂಬ ಜನ ಹತ್ರ ತುಂಬ ಜನ ಸೇರಿದ್ರು, ಒಬ್ಬಳಿಗೆ ಗತಿ ಹೀಗಾಯಿತು. ಇಲ್ಲಿ ನಡೆದಿದ್ದಿಷ್ಟು ಅವ್ರು ಕೊಟ್ಟರು. ಕೃಷ್ಣ ಎಲ್ಲ ಸ್ವೀಕಾರ ಎಲ್ಲರಿಗೂ ಹಸಿವಾಗಿತ್ತು, ಎಲ್ಲರಿಗೂ ಕೊಟ್ಟುಬಿಟ್ಟ. ಅವನ್ನ ನೀವೆಲ್ಲ ಹೋಗಿ ಭಾಳ ಸಂತೋಷ ಆಯಿತು ಅಂತ ಹೇಳಿದ. ಅವ್ರು ಹೋಗೋದಿಲ್ಲ ಅಂದರೆ ಅದಕ್ಕೆ ಅಲ್ಲಿ ಆ್ಯಕ್ಷನ್ ತಗೋತಾರೆ ಅವರಿಗೆ, ವೈದ್ಯತೆ ಆಗತ್ತೆ ಹೋಗೋದಿಲ್ಲ ಅದು. ಇಲ್ಲ, ನಾನು ಹೇಳ್ತೇನೆ ಹೋಗಿ ಸ್ವೀಕಾರ ಮಾಡ್ತಾರೆ ಅಂತ. ಏನು ಯೋಚನೆ ಮಾಡಬೇಡಿ, ಹೋದ್ರು ಏನೂ ಆಗಲೇ ಇಲ್ಲ, ಸ್ವೀಕಾರ ಮಾಡೇ ಬಿಟ್ರು. ಕೃಷ್ಣ ಸತ್ಯ ಆಯಿತು. ಇಲ್ಲಿ ಕೆಲವು ಮಹಾನುಭಾವರು ಅರ್ಥ ತಪ್ಪರ್ಥ ಬರೀತಾರೆ. ಏನಂತ ಗೊತ್ತಾ? ಎಲ್ಲರೂ ಬಂದರು, ಆಗ ನೀವು ಹೋಗಿ ಏನಾಗಲ್ಲ ಅಂದರು, ಹೋದರು. ಒಬ್ಬಳು ಮಾತ್ರ ಗಂಡ ಭಾರಿ ಬೈದ, ಅವಳು ಸತ್ತೋಗ್ಬಿಟ್ಲು ಅಂತ. ಈ ರೀತಿ ಅರ್ಥ ಬರೆದವರಿದ್ದಾರೆ. ಅರ್ಥ ಆಯ್ತಾ ಈಗ? ಅದು ಸರಿ ಆಗುತ್ತೋ ತಪ್ಪಾಗುತ್ತೆ ನೀವು ಹೇಳಿ? ಯಾಕೆ ತಪ್ಪಾಯ್ತು ಹೇಳಿ? ಕೃಷ್ಣನ ಮಾತೇ ಸುಳ್ಳಾಯಿತು. ಸತ್ಯಂ ಮೀಮಾಂಸ ಬ್ರಹ್ಮಸೂತ್ರ ಹೋಯ್ತು ಅಂತ ಅರ್ಥ ಅಲ್ಲಿಗೆ. ಕೃಷ್ಣ ಆದರೆ ವೇದವ್ಯಾಸ ತಾನೆ ನಾರಾಯಣ. ಕೃಷ್ಣನ ಮಾತು ಸುಳ್ಳಾದ್ರೆ ಬ್ರಹ್ಮಸೂತ್ರಕ್ಕೆ ಪ್ರಾಮಾಣ್ಯನೇ ಹೋಯ್ತು. ಸತ್ಯಂ ದೇವ್ರ ಮಾತು ಸುಳ್ಳಾದ್ರೆ ಸತ್ಯ ಯಾರ ಮಾತಾಗುತ್ತೆ? ಅರ್ಥ ಅಪಾರ್ಥ. ಗೊತ್ತಾಯ್ತಾ? ಬುದ್ಧಿ ಇದೆ ಅಂತ ಏನೋ ಬರೆದ್ಬಿಟ್ರೆ ಅದು ಅಪಾರ್ಥ ಆಗುತ್ತೆ. ಪ್ರಾಚೀನ ಯಾರು ಹೀಗೆ ಬರೆಯೋದಿಲ್ಲ, ಭಾಳ ಕರೆಕ್ಟಾಗಿ ಬರೀತಾರೆ. ಬಹಳ ಆಶ್ಚರ್ಯ ಅಂದರೆ ಹಿಂದಿನ ಕಾಲದ ಅಧ್ಯಯನ ಪರಂಪರೆ ಹಾಗಿತ್ತು. ಶ್ರದ್ಧೆ ಪ್ರಧಾನ ಆಗ್ತಾ ಇತ್ತು, ಭಕ್ತಿ ಪ್ರಧಾನ ಆಗ್ತಿತ್ತು, ಸಾಧನೆ ಪ್ರಧಾನ ಆಗ್ತಿತ್ತು. ಈಗ ಅದು ಮಿಸ್ಯೂಸ್ ಆಗೋದೇ ಜಾಸ್ತಿ. ಅರ್ಥ ಆಯ್ತಾ? ಮಿಸ್ಯೂಸ್ ಆಗೋದು ಭಾಳ. ಹಾಸ್ಪಿಟ್ಲಿಗೆ ಅನೇಕ ಅನುಕೂಲ ಮಾಡ್ಕೊಂಡಿರ್ತಾರೆ, ಯಾತಕ್ಕೆ ನೆಸಿಟಿ ಇದೆ ಅವರಿಗೆ. ಆ ರೀತಿ ಮನೆಯಲ್ಲಿ ಕೆಲವು ವಿಷಯ ಯಾಕೆ ಮಾಡಲ್ಲ ಅಂದರೆ ನೆಸಿಟಿ ಇಲ್ಲ ಅದಕ್ಕೆ. ಇವತ್ತು ನಾವು ಎಲ್ಲದನ್ನು ಕೂಡ ಪ್ರದರ್ಶನಕ್ಕೆ ಮಾಡಿದಾಗ ಅದು ಮೋಸದಲ್ಲೇ ಎಂಡ್ ಆಗೋದು. ಅದಕ್ಕೆ ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತೆ ಇಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಆ ಜ್ಞಾನ ಇದ್ದಿದ್ದಕ್ಕೆ ಒಳ್ಳೆ ಅರ್ಥ ಬರುತ್ತೆ. ಈ ಪ್ರಾಚೀನರಲ್ಲಿ ಆ ಗುಣ ಭಾರಿ ದೊಡ್ಡದು. ಏನು 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 ಕರ್ತವ್ಯ ಇದು ಹೇಗೆ ತಮಾಷೆ ಗೊತ್ತಾ? ಕರ್ತವ್ಯ ಪೋಸ್ಟ್ ಮ್ಯಾನ್ ಕರ್ತವ್ಯ ಮಾಡ್ತಾ ಇದ್ದಾನೆ, ಗೊತ್ತಾಯ್ತಿಲ್ಲ. ಇವನು ಪೋಸ್ಟ್ ಮಾಡಿ ಹೊರಟಿದ್ದಾನೆ. ಅದು ಲೆಟರ್ ಇದೆ. ಈಗ ಯಾರಿಗೆ ಲೆಟರ್ ಬರ್ತಿದ್ದಾನೋ ಪೋಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದಾನೆ, ಅವ್ರು ಎದುರಿ ಬರ್ತಾರೆ. ಅವಾಗ ಲೆಟರ್ ಅಲ್ಲೇ ಹಾಕ್ತೀನಿ, ಅಲ್ಲೇ ತೊಗೊಂಡು ಹೋಗಿ ಅಂದ್ರೆ ಏನು ಮಾಡ್ಬೇಕೀಗ? ಬರ್ದಿರೋದು ಯಾರಿಗೋಸ್ಕರ? ಕೃಷ್ಣಾರ್ಪಣ ಅಂತ ಯಜ್ಞ ಮಾಡ್ತಿರೋದು. ಆ ಕೃಷ್ಣನೇ ಕೇಳಕ್ಕೆ ಬಂದಾಗ ಕರ್ತವ್ಯ ಏನಾದ್ರು? ಯಾವ ಕರ್ತವ್ಯ ಇದೆ? ಯಾರು ಬಂದರೂ ಕೊಡೋದಿಲ್ಲ, ದೇವ್ರ ನೈವೇದ್ಯ ಆಗಿಲ್ಲ ಕೊಡೋದಿಲ್ಲ. ಸರಿ, ಅದು
ದೇವ್ರ ಬಂದ ಕೊಡೋದಿಲ್ಲ ಕೊಡೋದು ದೇವ್ರ ಆಯ್ತಾ. ದೇವ್ರ ಬಂದ ಕೊಡೋದಿಲ್ಲ ಅಂತ ಕೇಳಿದ್ರೆ ಲೆಟರ್ ಪರ್ಪಸ್ ಏನು? ಬರೆದಿರೋದು ಅವರಿಗೋಸ್ಕರ ಅವರೇ ಎದುರು ಬಂದ್ಬಿಟ್ಟಿದ್ದಾರೆ ಈಗ. ಅವನಿಗೆ ಪೋಸ್ಟ್ ಮಾಡಿಲ್ಲ ಇವನು. ಏನ ಯಾರ ಯಾರು ಅನ್ನಲ್ಲ. ಅವ್ರು ಏನಂತಾರೆ, ಇವರು ಒಬ್ಬಲ್ಲ ಅವರು ಮಾಡಬಾರ್ದು. ಸತ್ಯ ಹಾಕಿ ಅಯ್ಯೋ ಎಂತ ಕೆಲಸ ಮಾಡಿಬಿಟ್ಟು ಪೇಚಾಡ್ತಾರೆ ಹೊರತು ಅವ್ನು ನೋಡ್ದ ಹಾಕಿ ಪಕ್ಕದಲ್ಲಿ ಇಟ್ಟಿದ್ದಾರೆ. ಅಯ್ಯೋ ಎಂತ ಕೆಲಸ ಆಯ್ತಲ್ಲ ನೋಡ್ಲೇ ಇಲ್ಲ ಅವ್ರು ಹಾಕಿಬಿಟ್ಟೆ ಅಂತ ತಗೊಳ್ಳೋದು ಸುಲಭ ಅಲ್ಲ. ಹ್ಮ್ ಯಾರ್ದು? ಅಲ್ಲೇನಿದೆ ಏನಿ ಅಲ್ಲೇನಿದೆ ನಡೆದಿದ್ದೇನೆ ಅಲ್ಲಿ ಶಾಸ್ತ್ರ ವಿಧಿ ಇದೆ, ಶ್ರಾದ್ದದ ವಿಧಿ ಒಂದಿದೆ. ಶ್ರಾದ್ದದ ವಿಧಿ ಕೃಷ್ಣಾರ್ಪಣ ಪ್ರಶ್ನೆ ಅಲ್ಲ, ಅದು ಶ್ರಾದ್ದದ ವಿಧಿ ಇದೆ. ವಿಧಿ ಉದಾಹರಣೆ ನಿಮ್ಮಲ್ಲಿ ಸಿಂಪಲ್ ಹೇಳ್ತೀನಿ. ಕೆಂಡ ಕೊಡು ಅಂತ ಕೇಳಿದವು, ಕಷ್ಟ ಕೈಲಿ ಹಾಕ್ಬಿಟ್ಟ, ಏನ್ ಮಾಡ್ತೀರಾಗ? ಅದು ವಿಧಿ ಎಲ್ಲ ಹ್ಯಾಕ್ ಕೊಡ್ಬೇಕು ಅದನ್ನ? ಈಗ ಕೊಡೋ ಪ್ರೊಸೀಜರ್ ಇದೆ, ಹೋಗ್ತಾರೆ. ಇಲ್ಲಿ ಹ್ಯಾಕ್ ಕೊಡೋ ಪ್ರಶ್ನೆ, ಇಲ್ಲಿ ಯಾರಿಗೆ ಕೊಡೋ ಪ್ರಶ್ನೆ ಇರೋದಿದೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಹೇಗೆ ಕೊಡೋ ಪ್ರಶ್ನೆ ಎಂಬಲ್ಲಿ ಭೀಷ್ಮರು ಫಾಲೋ ಮಾಡಿದ್ರು. ಯಾರಿಗೆ ಕೊಡೋದು ಒಬ್ಬ ಪ್ರಶ್ನೆ ಇಲ್ಲಿರೋದು, ಅಲ್ಲಿ ಪಿತೃಗಳಿಗೆ ಕೊಡಬೇಕು. ಅಲ್ಲಿ ಮುಂದೆ ಹೋಗ್ಬೇಕೀಗ ಪ್ರೊಸೀಜರ್. ಇಲ್ಲಿ ಹಾಗೆ ಡೈರೆಕ್ಟ್ ಯಾರಿಗೆ ಕೊಡ್ತಿರೋದೀಗ? ಕೃಷ್ಣನಿಗೆ. ಅರ್ಥ ಆಯ್ತಾ ಈಗ ಎಷ್ಟು ಡಿಫ್ರೆನ್ಸ್ ಇದೆ? ರಿಜಿಸ್ಟರ್ ಪೋಸ್ಟ್ ಬರೆದಿದ್ದಾರೆ, ಡಬ್ಬೇಲಿ ಹಾಕಿದ. ಏನು ರಿಜಿಸ್ಟರ್ ಪೋಸ್ಟ್ ಏನಾಗಬೇಕು ಅದಕ್ಕೀಗ? ಒಳಗೆ ಹೋಗಿ ಎಂಟ್ರಿ ಆಗಿ ಇದಾಗಿ ರಸೀದ್ ತೊಗೊಂಡು ಬರ್ಬೇಕು. ಅವ್ರು ರಿಜಿಸ್ಟರ್ ಪೋಸ್ಟ್ ಕಾನ್ಸೆಪ್ಟ್ ಅದ ಎಲ್ಲ ಬರೆದಾನೆ ಮೇಲ್ಗಡೆ. ಅಷ್ಟು ಟಾಪು ಹಚ್ಚಿದ್ದಾನೆ, ಡಬಲ್ ಹಾಕಿಬಿಟ್ಟ. ಯಾವ ಪೋಸ್ಟ್ ಆಯ್ತದ ಈಗ? ಆನ್ಲೈನೇ ಕೌಂಟ್ ಆಗುತ್ತೆ. ಅಲ್ಲಿ ಬಿಡ್ದ ಹೊಡೋದಿಲ್ಲ, ಅಲ್ಲಿ ಬಂದೆ ಬಿಸಾಕ್ತಾರೆ ಅಷ್ಟೇ. ಅರ್ಥ ಆಯ್ತಾ ಈಗ? ಪ್ರೊಸೀಜರ್ ಇದೆ, ಅದು ಫಾಲೋ ಮಾಡಿದ್ರು ಭೀಷ್ಮ. ಅದು ಸರಿ ಆಯ್ತು ಅದು. ಯಾಕಂದ್ರೆ ಪ್ರೊಸೀಜರಲ್ಲಿ ಇಲ್ಲಿ ವ್ಯಕ್ತಿ ಯಾರಿಗೋಸ್ಕರ ಹೋಗ್ಬೇಕಾಯ್ತು, ಯಾರೋ ಊರಿಗೆ ಹೊರಟಿದ್ದ ಅವರೇ ಬಂದರು. ಮತ್ತೆ ಹೇಗೂ ಟಿಕೆಟ್ ಹೊಡೆದಿರಿ ಹೋಗ್ಬಿಟ್ರೆ ಟಿಕೆಟ್ ಹೋದ್ರು ಏನು ಹೇಳ್ತಾರೆ, ಟಿಕೆಟ್ ಹೋದ್ರು ಪರವಾಗಿಲ್ಲ ನಾವು ಹೋಗೋದಿಲ್ಲ. ಯಾತಕ್ಕೆ? ನೆಸಿಟಿ ಇಲ್ಲ. ಟಿಕೆಟ್ ವೇಸ್ಟ್ ಆಗುತ್ತೆ, ಆಗಲಿ ಹೋಗಿ ಬಂದರೆ ಬರೋದು ಇನ್ನೂ ವೇಸ್ಟ್ ಆಗುತ್ತೆ, ಅವ್ರು ವೇಸ್ಟ್ ಆಗುತ್ತೆ. ನನ್ನ ಕೆಲಸ ಆಗೋಗಿದೆ ಮತ್ತೆ. ಅರ್ಥ ಆಯ್ತಾ ಈಗ? ಸೊ ಯಾರಿಗೇನೋ ಕಾನ್ಸೆಪ್ಟ್ ಇದ್ದಾಗ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಆ ಪ್ರಶ್ನೆ ಬರಲೇ ಇಲ್ಲ. ಕೈಲಿ ಕೊಡಬೇಕೋ ದರ್ಬೆಯಲ್ಲಿ ಹಾಕ್ಬೇಕು, ಇಷ್ಟೇ ಪ್ರಶ್ನೆ. ವಿಧಿ ಏನಿತ್ತಾಗ? ದರ್ಬೆ ಮೇಲೆ ಹಾಕ್ಬೋದು ವಿಧಿ. ಹಾಗೆ ಹಾಕ್ಬೇಕು. ಕೆಂಡ ಇದ್ರೆ ಹಾಗೋ ಹಾಗೆ. ಯಾರು ಹಾಲು ಕೊಡಿ ಅಂತಾರೆ, ಅವ್ರು ಬಾಯಲ್ಲಿ ಹಾಕ್ತಾರೆ, ಯಾರು ತಲೆ ಮೇಲೆ ಹಾಕ್ತಾರ, ಲೋಟದಲ್ಲೇ ಕೊಡಬೇಕು. ಕೊಡೋ ರೀತಿ ಅದು. ಆಗ ಅರ್ಥ ಅದು ಎಲ್ಲರೂ ವಿತೌಟ್ ಸೇಯಿಂಗ್ ಬಂದ್ಬಿಡುತ್ತೆ. ಇಲ್ಲಿ ಬಂದಿರೋದು ಕೃಷ್ಣನ ಮಾಡೋಕ್ಕೋಸ್ಕರ ಮಾಡಕ್ಕೆ ಹೊರಟು ಕೃಷ್ಣನಿಗೆ ಕೊಡದೆ ಹೋದ್ರೆ ಯಾಕಂದ್ರೆ ಅರ್ಥನೇ ಆಗ್ಲಿಲ್ಲ ಅಂತ ಆಯ್ತಲ್ಲ ನೀವೀಗ. ಅರ್ಥ ಆಯ್ತಾ? ತಪ್ಪಾಯ್ತು. ಇಷ್ಟೊತ್ತು ಆ ಪ್ರಶ್ನೆ ಎಷ್ಟು ಸಾವಿರ ಸತ್ತು ಹೇಳಿಲ್ಲ. ಈಗ ಏನಂತ ಹೇಳಿದೆ? ಹೆಂಡತಿ ಮಾಡೋದು ಪುಣ್ಯ ಗಂಡನಿಗೆ ಯಾವಾಗ ಬರುತ್ತೆ? ಅವನ ಅನುಗ್ರಹದಿಂದ ಮಾಡಿದಾಗ ಬರುತ್ತೆ. ಅಪೋಸ್ ಮಾಡಿದಾಗ ಬಂದರೆ ಬರೋದಿಲ್ಲ. ಅಪೋಸ್ ಮಾಡಿದಾಗ ಬಂದ ಯಾರಿಗೂ ಬರೋದಿಲ್ಲ. ಕೋಆಪರೇಟ್ ಮಾಡಿದಾಗ ಬರುತ್ತೆ. ಅದೇ ಯಾವಾಗಲೂ ಧರ್ಮ. ಹೆಂಡತಿ ಪುಣ್ಯ ಗಂಡನಿಗೆ ಹೋಗೋದಿಲ್ಲ. ಅರ್ಥ ಏನು ಅಂದರೆ ಹೆಂಡತಿ ತಾನಷ್ಟೇ ಪುಣ್ಯ ಮಾಡಿ ಗಂಡ ಬೇಡ ಅಂತಿದ್ರೆ ಇವಳಿಗೆ ಅಷ್ಟೇ ಪುಣ್ಯ. ಗಂಡ ಕೋಆಪರೇಟ್ ಮಾಡಿದ್ರೆ ಅಷ್ಟು ಪುಣ್ಯ ಅವ್ರಿಗೆ ಹೋಗ್ಲೇಬೇಕು, ಬೇರೆ ದಾರಿ. ಎಲ್ಲೋ ಒಂದು ಮಾತು ಹಿಂದೆ ಮುಂದೆ ಕೇಳ್ಬಿಟ್ಟಿರ್ತಾರೆ, ಅಪಾರ್ಥ ಮಾಡ್ಕೋತಾರೆ. ಗಂಡನ ಮಾಡಿದ ಪುಣ್ಯ ಹೆಂಡತಿ ಬರುತ್ತೆ, ಹೆಂಡತಿ ಮಾಡಿದ ಗಂಡನೇ ಬರೋದಿಲ್ಲ ಕೇಳ್ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಕೇಳಿದ್ದು ಯಾವಾಗ ಅಂದರೆ ಅರ್ಥ ಇದೆ. ಹೆಂಡತಿ ಗಂಡ ಮಾಡಿದ ಪುಣ್ಯ ಹೆಂಡತಿ ಬರುತ್ತೆ. ಅದಕ್ಕೆ ಅಂದರೆ ಇವಳು ಸಹಕಾರ ಕೊಟ್ಟರೆ ಇಲ್ದ್ರೆ ಹೆಂಡತಿ ಬರೋದಿಲ್ಲ. ನೆನ್ಪಿಟ್ಕೊಳ್ಳಿ. ಡೈವರ್ಸ್ ಆದ ಹೆಂಡತಿ ಅವ್ರ ಪುಣ್ಯ ಹೇಗೆ ಬರುತ್ತೆ ಇವಳಿಗೆ? ಈಗ ಇವ್ರಿಗೆ ಗಂಡನ ಪುಣ್ಯ ಬಿಡಿ, ಗಂಡ ಪುಣ್ಯ ಬರುತ್ತೆ, ಡೈವರ್ಸ್ ಮಾಡ್ಕೊಂಡಿರ್ಕೊಳ್ಳೋ ಅಂತಾರ. ಕನೆಕ್ಷನ್ ತಪ್ಪೋಗ್ಬಿಟ್ಟಿದೆ, ಇಲ್ಲೇ ಇಲ್ಲ. ಅರ್ಥ ಆಯ್ತಾ? ಈಗ ಬೋಗಿ ಡಿಸ್ಕನೆಕ್ಟ್ ಆದಮೇಲೆ ಬೋಗಿ ಎಲ್ಲ ಇಂಜಿನ್ ಮುಂದೆ ಹೋಗ್ಬಿಡೋದು. ಕನೆಕ್ಷನ್ ಇದ್ರೆ ಮುಂದೆ ಹೋಗೋದು ಅಷ್ಟೇ. ಅರ್ಥ ಆಯ್ತಾ? ಅದೇ ರೀತಿ ಹೆಂಡತಿ ಪುಣ್ಯ ಗಂಡನಿಗೆ ಬರೋದಿಲ್ಲ ಅಂತ ಕೇಳಿದ್ರೆ ಗಂಡ ಬೇಡ ಅಂತೇಳಿ ಹೆಂಡತಿ ತಾನೇ ಪುಣ್ಯ ಮಾಡಿದಾಗ ಅದು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಗಂಡ ಎಲ್ಲರಿಗೆ ಅನುಕೂಲ ಮಾಡಿಕೊಟ್ಟ ಹೋಗದೆ ಹೋದರೆ ಒಬ್ಬ ಧರ್ಮಪತ್ನಿ ಯಾಕೆ ಆಗ್ತಾಳೆ? ಗಂಡ ಹೇಗಾಗ್ತಾಳೆ? ಹೋಗಲೇಬೇಕು. ಆ ಪ್ರಸಂಗ ಬಂದಿದ್ದು ಅಲ್ಲಿ. ಇಂಥ ಕಾಂಟ್ರವರ್ಸಿ ಬಂದಾಗ ಏನಾಗುತ್ತೆ ಅಂದರೆ ಹೆಂಡತಿ ಪುಣ್ಯ ಗಂಡನಿಗೆ ಹೋಗಲ್ಲ ಅಂತ ಹೇಳಿದ್ರೆ ಹೊರತು ಹೆಂಡತಿ ಮಾಡಿದ್ದೆಲ್ಲ ಹೆಂಡತಿಗೆ ಉಳಿಯುತ್ತೆ, ಗಂಡನಿಗೆ ಹೋಗೋದಿಲ್ಲ ಅಂತ ಅರ್ಥ ಅಲ್ಲೇ ಇಲ್ಲ. ಟೋಸ್ಟೇಟಾಗಿ ಹೋಗೇ ಹೋಗುತ್ತೆ. ಇವು ಬಂದ ಹೆಂಡತಿ ಮಾಡಿದ್ದು ಆ ಪುಣ್ಯ ಬರಲಿಲ್ಲ ಅವರಿಗೆ. ಮಾಡಿದ್ದಕ್ಕೆ ಎಷ್ಟು ಪುಣ್ಯ ಅವಳೇ ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಹೇಳೋದಿಲ್ಲ, ಬಂದೇ ಬರುತ್ತೆ. ಇನ್ನೊಬ್ಬರಲ್ಲಿ ರೋಲ್ ಇತ್ತಂದ್ರೆ ಪುಣ್ಯ ಬರಲೇಬೇಕು ಅವ್ರಿಗೆ. ಏನೇ ಒಂದು ರೋಲ್ ಇಟ್ಕೊಂಡಿದ್ರೆ ಒಂದು ಪೈಸೆ ಕೊಟ್ಟವ್ರು ಕೂಡ ಕೌಂಟ್ ಆಗ್ತಾರೆ. ಇವ್ರು ಕೊಟ್ಟಿರೋದು 10 ರೂಪಾಯಿ ಟ್ಯಾಕ್ಸ್, ನಮ್ಮ ಟ್ಯಾಕ್ಸಿಂದ ಗೌರ್ಮೆಂಟ್ ಹಿಡಿಯುತ್ತೆ ಓಡಾಡ್ತಾರೆ. ನಮ್ಮ ಟ್ಯಾಕ್ಸಿಂದ ಗೌರ್ಮೆಂಟ್ ಹಿಡಿಯುತ್ತೆ ಅಷ್ಟೇ. ಅದು ಆ ಟ್ಯಾಕ್ಸ್ ಕಾನ್ಸೆಪ್ಟ್ ಮಾತಾಡ್ತಾ ಇರೋದು ಏನ. ಪ್ರತಿಯೊಬ್ಬ ಹೇಳಿದ್ದೇನೋ ಯಾರ್ಯಾರು ಏನು ಪುಣ್ಯ ಮಾಡಲಿ ಅವ್ರು ಇನ್ವಾಲ್ವ್ ಆದಾಗಲೇ ಬರಲೇಬೇಕು ಪುಣ್ಯ. ಯು ಪಾಯಿಂಟ್ ನಾಟ್ ಸಮಥಿಂಗ್ ಯಾರು ಬರಲೇಬೇಕು. ಎಷ್ಟು 100% ಅವ್ರಿಗೆ ಬಂದರೆ ಉಳಿದ ಕೆಲಸ ಮಾಡಿದವರು ಜಾಸ್ತಿ ಬಂದ್ಬಿಡುತ್ತೆ. ಭೀಮಸೇನ ದೇವರು ಸಾಕ್ಷಿ. ಅದು ಕೂತಿದ್ದು ಯಜ್ಞವನ್ನ ಕೂತಿದ್ದು ಧರ್ಮರಾಜ ರಾಷ್ಟ್ರೀಯ ಯಾಗದಲ್ಲಿ ಪುಣ್ಯ ಜಾಸ್ತಿ ಬಂದಿದ್ದು ಭೀಮಸೇನ ದೇವರಿಗೆ. ಅದಕ್ಕೆ ನಾವೇನು ಮಾಡ್ತಾರೆ, ಹೆಸರೇ ಬರಬೇಕು ಬೇಕಿಲ್ಲ. ಯಾರು ಸಹಕಾರ ಕೊಟ್ಟಿರ್ತಾರೋ ಅವ್ರಿಗೆ ಆಟೋಮೆಟಿಕ್ ಪುಣ್ಯ ಜಾಸ್ತಿ ಹೋಗ್ಬಿಡುತ್ತೆ ಅಂತ ಎಷ್ಟೋ ಪ್ರಸಂಗ ಹೇಳ್ತಾರೆ, ಪುರಾಣದ ಕಥೆಗಳು ಹೇಳ್ತಾರೆ. ತುಂಬ ಜನಕ್ಕೆ ಭ್ರಮೆ ಅದು, ನಮ್ಮ ಹೆಸರು ಬರಬೇಕು, ನಾವೇ ಮುಂದೆ ಇರಬೇಕು. ಇರ್ಬೇಕಾದ ಕಾರಣ ಇಲ್ಲ. ಗೊತ್ತಾಯ್ತಾ? ಅದು ರೋಡ್ ಇದ್ಬಿಟ್ರೆ ಸಾಕು. ಈ ಪುಣ್ಯ ಇವರೆಲ್ಲ ಕೊಡೋದು, ದೇವತೆಗಳು ಪುಣ್ಯ ಕೊಡಿ, ಇವ್ರು ಯಾರು ಪುಣ್ಯ ಕೊಡ್ತಾರೆ ಮತ್ತೆ? ಅದರಿಂದ ಅವ್ರು ಆನ್ಲೈನ್ ಕನೆಕ್ಟ್ ಆಗೋಗ್ಬಿಟ್ಟಿರ್ತಾಗಲೇ. ಇದು ಆಟೋಮೆಟಿಕ್ ಅದು.
ಗೊತ್ತಿಲ್ಲ, ಆ ಕಾಲ ಹಣೆ ಬರ ಏನ್ ಮಾಡಕ್ಕಾಗುತ್ತೆ. ಗೊತ್ತಿರ್ಬೇಕು, ಇವತ್ತೇ ಗೊತ್ತಿಲ್ಲ ಅಲ್ಲ, ಇವತ್ತು ಎಷ್ಟು ಜನ ಗೊತ್ತಿಲ್ಲ, ಆ ರೀತಿ ಇತ್ತು ಅಷ್ಟೇ ಒಂದು ಕೇಸು. ಆ ಕಾಲಕ್ಕೆ ಬರ್ಸೋದ್ರು, ಯಾಕೆ ಬರಿಬಾರ್ದು? ಎಷ್ಟೋ ವಿಷಯದಲ್ಲಿ ಬೇರೆ ಇರಲ್ಲ ಈಗ. ಅದು ಇಬ್ರು ಸರ್ವಜ್ಞರು ಅಂತ ಹೇಳಿಲ್ಲ, ಅವರೇ ದೇವತಾ ಪುರುಷರು ಇವರು ಇದಾಗಿದ್ದವರು ಅಂತ ಹೇಳಿಲ್ಲ. ತಪ್ಪಿರ್ಬೋದು, ಏನು ತಪ್ಪಿದೆ ಅದರಲ್ಲಿ? ಈ ಮಂಡೋದ್ರೆ ಅಷ್ಟು ಉಪದೇಶ ಮಾಡ್ತಾಳೆ, ರಾವಣನಿಗೆ ಗೊತ್ತಿಲ್ಲ. ಅಲ್ಲೇ ಇದೆಯಲ್ಲ ಎಕ್ಸಾಂಪಲ್ ಆಗಿ. ಬಂಡ ಎಂದಾರು ಸಪೋರ್ಟ್ ಮಾಡಿದ್ರೆ ರಾಮಾಯಣ ಸಪೋರ್ಟ್ ಅದಕ್ಕೆ ಪತಿರು ಅಲ್ಲಿ ಆ ದ್ರೌಪದಿ ಸೀತಾ ತಾರ ಮಂಡೋದರಿ ತತ. ಮತ್ತೆ ಕೆಟ್ಟ ಗಂಡನ ಜೊತೆಗೆ ಇದ್ದು ಕೂಡ ಯಾವ ರೀತಿ ಕೋಆಪರೇಷನ್ ಅವ್ನು ಮಾಡಿ ಕೆಟ್ಟ ಕೆಲಸ ಕೊಡದೆ ಹೋದ್ರು ಕೂಡ ಆಕೆ ಗಂಡನ ಬಿಡಲಿಲ್ಲ ಮತ್ತು ಕೆಟ್ಟವಳನ್ನ ಅನಿಸ್ಕೊಳ್ಳಿಲ್ಲ. ಪತಿವ್ರತರೇ ಗಣನೆ ಆಗಿ ನಮ್ಮೆದುರಿಗೆ ಇದೆಯಲ್ಲ ಅಂತ. ಈಗ ಇವತ್ತು ಎಷ್ಟೋ ಜನ ನೋಡ್ತೀವಿ ಆ ರೀತಿ. ಗಂಡ ನಾಸ್ತಿಕ, ಪರಮಾಸ್ತಿಕ, ಉಲ್ಟಪಲ್ಟನೂ ಇರುತ್ತೆ. ಬಟ್ ಹೆಚ್ಚಾಗಿ ಸಾಮಾನ್ಯರಲ್ಲಿ ಏನಿರುತ್ತೆ, ಹೆಂಗಸರ ಸ್ವಲ್ಪ ಇದು ಜಾಸ್ತಿ ಗೊತ್ತಾಯ್ತಾ. ಸಾಮಾನ್ಯ ಹೆಂಗಸರಲ್ಲಿ ಅದಕ್ಕೆ ಆಗ್ಲೆಲ್ಲ ಹೇಳಿರ್ತೀರಿ. ಕೃಷ್ಣ ಹೇಳಿದ, ಅವ್ರು ಕೇಳಿದ್ರು ಕೊಡಲಿಲ್ಲ, ಹೆಣ್ಣಂದ್ರು ಕೊಟ್ಟರು ಅಂದರೆ ಭಿಕ್ಷೆ ಕೇಳೋರಲ್ಲ, ಅಮ್ಮ ತಾಯಿ ಅಂತಾನೆ ಬರೋದು, ಏನಂತ ಬರೋದಿಲ್ಲ, ಅಪ್ಪ ಗಿಪ್ಪ ಅಂತ ಬರೋದಿಲ್ಲ. ಅದಕ್ಕೆ ಅಪ್ಪಂದ್ರು ಕೂಡ ಗ್ಯಾರಂಟಿ ಇಲ್ಲ ಅಂತೇಳಿ. ಇವ್ರು ಏನಾಗತ್ತೆ ಹೆಂಗಸರಿ ಜನರಲಿ, ಅಯ್ಯೋ ಪಾಪ ಅದು ಸ್ವಲ್ಪ ಬೇಗ ಒಂದು ಸ್ತ್ರೀ ಹೃದಯ ಅಂತಾರಲ್ಲ, ಅವರಿಂದ ಅನುಕಂಪ ಇರುತ್ತೆ, ಅದರಿಂದ ಕೊಡ್ತಾರೆ. ಇಲ್ಲಿ ಫ್ಯಾಕ್ಟ್ ಇದು. ಕೃಷ್ಣ ಇದು ಅದ್ರ ಭಿಕ್ಷಕರಿಗೆ ಕಥೆ ಕೇಳಿರ್ಬೇಕು ಅವರು. ಅರ್ಥ ಡೈರೆಕ್ಟ್ ಅವ್ರು ಕೇಳಿಲ್ಲ ಅನ್ಸ್ಕೊಳ್ಳೋದಕ್ಕೆ ಬರ್ಬೇಕಾದ್ರೆ ಏನಂತ ಬರ್ತಾರೋ ಅವರು, ಅಮ್ಮ ತಾಯಿ ಅಂತಾನೆ ಬಂದ್ಬಿಡ್ತಾರೆ. ಕೇಳಿ ಇಲ್ಲ ಅನ್ಸ್ಕೊಂಡಲ್ಲ, ಅನ್ಸ್ಕೊಂಡು ಆಗಿದೆ ಆಗಿದ್ದರಿಂದಾಗಿನೇ ಇನ್ಮೇಲೆ ಏನು ಮಾಡಬೇಕು, ಬರೀ ಅಮ್ಮಂದ್ರೆ ಕೆಡದೆ ವಾಸಿ ಅಂತೇಳಿ. ಅದು ಭಾರಿ ಆ ಸ್ವಾರಸ್ಯ. ಅದು ಎಷ್ಟೋ ನಮ್ಮ ಜೀವನದಲ್ಲಿ ಏನಾಗಿದೆ ಅಂದರೆ ಅದೆಲ್ಲ ತತ್ವ ಬಂದ್ಬಿಟ್ಟಿದೆ. ಹಾಗೇನೆ ತಾತ್ವಿಕ ವಿಚಾರಗಳ ಅನುಷ್ಠಾನಕ್ಕೆ ಬಂದೋಗ್ಬಿಟ್ಟಿದೆ. ಕೃಷ್ಣರ ಕಥೆ ಇಂಪ್ಯಾಕ್ಟೇ ಅದನ್ನ ಅಷ್ಟು ಕ್ರಿಯೇಟ್ ಮಾಡಿದ್ದು. ಹೆಂಗಸರನ್ನ ಕೇಳಿದ್ರೆ ಆಗುತ್ತೆ ಕೆಲಸ ಕೆಲವನ್ನ. ಇವತ್ತು ಯಾರು ಕೇಳಿದ್ರು ಆಗಲ್ಲ. ಯಾಕೆಂದರೆ ಕೊಡೋ ಬುದ್ಧಿ ಅವ್ರಿಗೆ ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ, ತಲೆಯಲ್ಲಿ ಏನು ಉಳ್ಕೊಂಡೇ ಇಲ್ಲ ಅವರಿಗೆ. ಎಕ್ಸೆಪ್ಷನ್ಸ್ ಬಿಟ್ಬಿಟ್ರೆ ಕೊಡಬಾರ್ದು. ಫ್ರಿಜ್ ಇರೋದು ಯಾತಕ್ಕೆ, ಅದ್ರ ಬಾಯಲ್ಲಿ ಇರ್ತಾವೆ ಅವ್ರದ್ದು ಅವ್ರು ಕೊಡೋದಿಲ್ಲ. ಕೆಡಿಸಿ ತಿಂದು ಆರೋಗ್ಯ ಕೆಡಿಸ್ಕೊಂಡ್ರೆ ಪರಗಡೆ ಕೊಡೋದಿಲ್ಲ. ಎಕ್ಸೆಪ್ಷನ್ಸ್ ಇದ್ದೇ ಇರ್ತಾರೆ, ಆ ವಿಚಾರ ಬೇರೆ. ಅಂದರೆ ಕೊಡೋ ಬುದ್ಧಿ ಹಿಂದೆಲ್ಲ ಯಾಕೆ ಗೊತ್ತಾ ಕೂಡ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಮಾಡಬಾರ್ದು. ಹಾಗೆ ನಮಗೆ ಅನ್ನ ಉಪಯೋಗಿಸಿ ಏನಾಗುತ್ತೆ, ಕೊಳೆಯುತ್ತೆ ಗೊತ್ತಿದೆ. ಅಳಿಸೋಗಲ್ಲ ಅನ್ನ, ಖರ್ಚು ಮಾಡೋದು ಒಳ್ಳೆ ಶ್ರೇಷ್ಠವಾದ ಪದ್ಧತಿ. ಅರ್ಥ ಆಯ್ತು. ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಿ, ಆ್ಯಕ್ಚುಲಿ ಸರಿ ಇರೋದಿಲ್ಲ ಅದು, ಗೊತ್ತು ಕಾಣಲ್ಲ ಅಷ್ಟೇ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸರಿ ಹೋಗುತ್ತೆ ಅಂತ ಯಾವ ಸೈಂಟಿಸ್ಟು ಒಪ್ಪಲ್ಲ. ಕೆಟ್ಟಿದ್ದು ಡ್ರೈ ಮಾಡಿಕೊಂಡ್ರೆ ಹಾಗೆ ಡ್ರೈ ಮಾಡಿಕೊಂಡ್ರೆ ಏನಾಗೋದಿಲ್ಲ, ಬೆಳಗಿರೋದು ಗೊತ್ತಾಗೋದಿಲ್ಲ ಅಷ್ಟೇ ಹೊರತು ಅದು ಬೆಳಗಿರೋದೇ. ಆ ಪ್ರೋಸೆಸ್ ಡಿಕೆ ಪ್ರೋಸೆಸ್ ಆಗ್ತಾನೆ ಇರುತ್ತೆ. ಅದು ಸ್ವಲ್ಪ ಸ್ಲೋ ಆಗ್ಬೋದು, ನಮಗೆ ಗೊತ್ತಾಗದೇ ಇರ್ಬೋದು ಅಷ್ಟೇ ಹೊರತು ಅದು 100% ಸೆಕ್ಯೂರ್ಡ್ ಅಲ್ಲ. ಇದನ್ನು ಉಪಯೋಗಿಸ್ಲಿಕ್ಕೆ ಹೋಗ್ಲಿರು ಹಿಂದಿನ ಯಾರು ಕೂಡ. ಅದು ಎಷ್ಟು ಲೋಕಕ್ಕೆ ಉಪಯೋಗ ಆಯಿತು, ಆರೋಗ್ಯ ಉಳಿತು, ಅದಕ್ಕೆ ಎಷ್ಟು ಮುಟ್ಟಾಗಿರ್ತಾ ಇದ್ರು. ಮತ್ತು 6 ಅಡಿಗೆ 3 ತಾಸು ಆದಮೇಲೆ ಹೊರಗಿನ ಅಡಿಗೆ ಉಪಯೋಗಿಸ್ಬೇಡಿ ಅಂತ ಹೇಳ್ತಾರೆ. ಅಡುಗೆ ಮಾಡಿಟ್ಟಿದ್ದಾನೆ ದಿನವರ್ತಾಗಿದೆ, ಅದು 5 ಲೆಕ್ಕ. ಯಾತಾಯಾಮಂ ಹೀಗೆ ತಿನ್ನಬಾರ್ದು. ಉಚ್ಚಿಷ್ಟಂ ತಾಮಸ ಪ್ರಿಯಂ, ತಾಮಸಾಹಾರ ಅಂತ ಕರೀತಾರೆ. ತನ್ನ ಮನೆಯಲ್ಲೇ ಮಾಡಿದ್ದು, ಅದೇ ಮಾಡಿದ್ದು 3 ತಾಸು ಆಗಿದೆ, ತಿನ್ನಬಾರ್ದು ಅಂತ ಹೇಳ್ತಾರೆ. ಅಂಥ ಹೊತ್ತಲ್ಲಿ ಫ್ರಿಜ್ಜು ವಾರಗಟ್ಟೆ ಇಟ್ಕೊಂಡಿರ್ತಾರೆ. ವಾರಗಟ್ಟೆ ಇಟ್ಕೊಂಡು ತಿಂತಾರೆ ಅಂದರೆ ಎಷ್ಟು ಆರೋಗ್ಯ ಹೇಗೆ ಸರಿ ಇರಲಿಕ್ಕೆ ಸಾಧ್ಯ ಇರುತ್ತೆ. ಎಜುಕೇಷನ್ ಇಲ್ಲ, ಸಮಸ್ಯೆ ಅಂದರೆ ಇವತ್ತು ಆಗಿನ ಕೆಲಸ ಬಿಟ್ಟರೆ ಮುಂದೆ ಏನಾಗುತ್ತೆ ಯೋಚನೆ ಮಾಡೋದಿಲ್ಲ. ಇವತ್ತು ಅದು ನಮ್ಮ ಶಾಸ್ತ್ರ ಹೇಳಿದ್ದೆಲ್ಲ ದೀರ್ಘಕಾಲದ ಹೇಳ್ತಾರೆ. ನಿಮ್ಮ ಆಯುಷ್ಯ ಆರೋಗ್ಯ ಇಟ್ಕೊಂಡು ಅವ್ರು ಹೇಳ್ತಾರೆ. ಇವರು ಇವತ್ತಿನ ಬಗ್ಗೆ ಕೊಡ್ತಾರೆ. ಟೆಂಪರರಿ ಪೇನ್ ಕಿಲ್ಲರ್ ಇದ್ದಾಗ ಅಷ್ಟೇ. ಪೇನ್ ಕಿಲ್ಲರ್ ಬಗ್ಗೆ ಪೇನ್ ಕ್ಯೂರರ್ ಅಲ್ಲ, ಅದು ಪೇನ್ ಕಿಲ್ಲರ್ ಅಷ್ಟೇ. ಪೇನ್ ಕಿಲ್ಲರ್ ಮಾಡೋದೇನು, ಆ ಕಾಲಕ್ಕೆ ನೋವಾಗೋದಿಲ್ಲ ಅಷ್ಟೇ. ಅದು ಮಾತ್ರಕ್ಕೆ ಅದು ರೆಮಿಡಿ ಅಲ್ಲ, ಗೊತ್ತಾಯ್ತಾ. ಎಮರ್ಜೆನ್ಸಿ ಬಂದಾಗ ಉಪಯೋಗಿಸ್ಬೇಕು ಅಷ್ಟೇ ಹೊರತು ಸುಮ್ಮನೆ ಉಪಯೋಗಿಸ್ಬಿಟ್ರೆ ತಪ್ಪಾಗುತ್ತೆ. ತುಂಬ ಅನಿವಾರ್ಯ. ತುಳಸಿ ಯಾರೋ ಊರಲ್ಲಿದ್ದಾನೆ ಪಾಪ, ತುಳಸಿಗೆ ಚಾನ್ಸಸ್ಸೇ ಬಾಡಿ ಕಡಿಮೆ, ಎಲ್ಲೋ ಅಡವಿಗೆ ಹೋಗಿದ್ದ ತಂದ, ದಿವಸ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇಟ್ಕೊಂಡ ತಪ್ಪಲ್ಲ. ಅದು ಇದಾಗಿಲ್ಲ, ದೋಷ ಆಗಿದೆ. ಫ್ರಿಜ್ಜಲ್ಲಿ ಕೊಡ್ತಾರೆ ಎಂಜಲ್ ಮಯ, ಅದರಲ್ಲಿ ಉಳಿದೆಲ್ಲ ಹಾಗೆ ಶಿಫ್ಟ್ ಆಗಿಬಿಡುತ್ತೆ. ಅದು ಮಡಿ ಫ್ರಿಜ್ ಇದ್ದಾಗ ಇರಬೇಕು. ಬರೀ ಇಂಥ ಪದಾರ್ಥಗಳಷ್ಟೇ ಏನು ಇರಬಾರ್ದು. ಯಾವುದು ಹೊರಗಿಟ್ರೆ ಅನೇಕ ಇರುವೆಗಳು ಬರಲ್ಲ ಅದರೊಳಗೆ. ಆ ರೀತಿ ಪ್ರೊಟೆಕ್ಟ್ ಮಾಡೋದಕ್ಕೆ ಉಪಯೋಗಿಸಿದ್ರೆ ಸರಿ. ಎಂಜಲ್ ಪ್ರೊಟೆಕ್ಟ್ ಮಾಡೋದಕ್ಕೆ ಅವಕ್ಕೆಲ್ಲ ಉಪಯೋಗಿಸ್ಬಾರ್ದು, ಭಾಳ ಅಪರಾಧ. ಇಲ್ಲಿ ನೋಡಿ ನಡೆದಿದ್ದು ಏನಾಯ್ತು. ಭುಕ್ವಾತ ಗೋಪಸಹಿತ ಭಗವಾನ್ ತದನ್ನಂ. ನೋಡಿ ಭುಕ್ವಾಥ, ಕೃಷ್ಣ ಸ್ವೀಕಾರ ಮಾಡಿದ, ತಿಂದು ಬಿಟ್ಟ ಅದನ್ನು ತಗೊಂಡು. ಕೃಷ್ಣ ತಿನ್ನ ಕ್ರಮ ಬೇರೆ, ವಿಚಾರ ಬೇರೆ. ತಿಂದ. ಹೆಂಗಸರು ಗಂಡ ಮನೆಯಲ್ಲಿಲ್ಲ, ಹೆಂಗಸರು ನೈವೇದ್ಯ ಮಾಡ್ಬೋದು ಅಂದರೆ ಮಾಡ್ಬೋದು. ಯಾಕೆ ಭುಕ್ವಾಥ ಆಗಿದೆ. ಈಗ ಕೃಷ್ಣ ನೈವೇದ್ಯ ಸ್ವೀಕಾರ ಡೈರೆಕ್ಟ್ ಕೃಷ್ಣ. ನೀವು ಮಾಡೋದು ಪ್ರತಿಮಾ ಪೂಜೆ, ಅದು ಮನಸ್ಸೆಲ್ಲೋ ಈ ಮಧ್ಯೆ. ಕೃಷ್ಣ ಡೈರೆಕ್ಟ್ ಕೃಷ್ಣನ ಸ್ವೀಕಾರ ಮಾಡಿರ್ಬೇಕಾದ್ರೆ ದೇವರಿಗೆ ಹೆಂಗಸರು ಗಂಡಸರು ಅಂತ ಏನೂ ಇಲ್ಲ, ಅವಶ್ಯ ನೈವೇದ್ಯ ಮಾಡಿ. ಆದರೆ ಮಂತ್ರ ಹೇಳೋ ಕ್ರಮ ಬೇರೆ, ವಿಧಿವಿಧಾನ ಬೇರೆ. ಇವರೆಲ್ಲ ಇದನ್ನೆಲ್ಲ ಹೇಳಬೇಕಾಗಿಲ್ಲ. ವೆರಿ ಸಿಂಪಲ್ ಆಗಿ ಕೃಷ್ಣಾರ್ಪಣ ಮುಗಿದೋಯ್ತು, ಸ್ವೀಕಾರ ಮಾಡ್ದ ಅಂತಾನೆ ಫಾಸ್ಟಾಗಿ. ಅದಕ್ಕೆ ತಂದಿಟ್ಬಿಟ್ರೆ ಪಾರ್ತೇನ ಕೃಷ್ಣಾರ್ಪಣ ಮುಗಿದೋಯ್ತು. ಮಾಡಿದಡಿಗೆ ಹೇಳಿ ಕೃಷ್ಣಾರ್ಪಣನೇ ಮುಗಿದೋಯ್ತು. ಎಷ್ಟು ಸುಲಭ ಅದು. ಇವ್ರೇನು ಮಾಡ್ತಾರೆ, ಗಂಡ ಯಾಗೋ ಊರಲ್ಲಿ ಅದು ಈರುಳ್ಳಿ ಹೊಡಿ ಶುರು ಮಾಡಿಬಿಡ್ತಾರೆ. ಎಷ್ಟೋ ಸಲ ಮಾಡೋರು ಕೂಡ ಅವತ್ತು ದಿವಸ ಫ್ರೀ ಇದ್ದಾಗ ಲೆಕ್ಕ. ತಪ್ಪದು. ಅವತ್ತೇ ವೈಷ್ಣವ ಮಾಡೋಕ್ಕೆ ಏನು ಕಷ್ಟಪಡಬೇಕಾಗಿಲ್ಲ. ಎಲ್ಲ ಒಂದು ಅನ್ನ ತಗೊಂಡ, ತುಪ್ಪ ತಗೊಂಡ,
ಅಗ್ನಂತರ್ಗತ ಹರಣಿಪತಿ ಭಾರತೀಯ ಪ್ರಾಣ ಅಂತರ ಹರಣಿಪತಿ ಪರಶುರಾಮ ಪ್ರೀತ್ಯರ್ಥಂ ವೈಶ್ವವಾಕ್ಯ ಕರ್ಮ ಮನಸ್ಸನ್ನು ಅನ್ಕೊಂಡ್ಬಿಟ್ಟು ಗಂಡ ಮಾಡ್ತಿದ್ದಾರೆ ಅಂತೀನಿ ಕೃಷ್ಣಾರ್ಪಣ ಅಂತ ಹಾಕಿಬಿಡಿ ಮುಗಿದೋಯ್ತು. ಸಿಂಪಲ್ ಅದು. ಬರೀ ದಿವಸ ಅಭ್ಯಾಸ ಮಾಡೋಂಗಿಲ್ಲ, ಗಂಡ ಇದ್ದಾಗ ಈ ರೀತಿ ಮಾಡಿಬಿಡು ಅಂತ ಹೇಳಬಾರ್ದು. ಇದು ಆಪತ್ಕಾಲ ಇದು. ಅವ ನೈವೇದ್ಯ ವೈಶ್ಯ ಇಲ್ಲ ಇಲ್ಲ ಊಟ ಮಾಡಿದ ಅಂತ ಆಗಬಾರ್ದು. ಈ ಒಂದು ಕಾನ್ಸೆಪ್ಟ್ ಯಾವಾಗಲೂ ಇರಬೇಕು. ಏನೂ ಕಷ್ಟ ಅಲ್ಲ ಅದು, ಮನಸ್ಸು ಬೇಕಷ್ಟೇ. ಎಷ್ಟೋ ಕೆಲಸ ಮನಸ್ಸಿಂದ ಆಗೋಗ್ಬಿಟ್ಟು ಇವರ ಮನಸ್ಸೇ ಸರಿ ಇಲ್ಲ ಅಂತ ಅದಕ್ಕೆ ಆಚೆ ಒತ್ತು ಕೊಡ್ತಾರೆ. ಪ್ರವಣಂ ಕುರು ಮಾನಸ ಮೀಶಪದೆ, ಮನಸ್ಸು ದೇವರ ಕಡೆ ಇರಲಿ, ಎಲ್ಲ ಕೆಲಸ ಸರಿ ಹೋಗ್ಬಿಟ್ಟು. ಒಂದು ಗುರಿ ಸರಿ ಇತ್ತು ಅಂದರೆ ಎವ್ರಿಥಿಂಗ್ ಸೆಟ್ರೇಟ್ ಆಗಿ ನಮಗೆ ಗೋಲ್ಲೆಸ್ ಲೈಫ್ ಆದಾಗ ಯಾವುದಕ್ಕೂ ಮೀನಿಂಗೇ ಇರೋದು. ಅವಸ್ತರಾಥ ಭುಕ್ವಾಥ ಗೋಪಸಹಿತ ಭಗವಾನ್ ತದನ್ನಂ ರೇಮೇ ಚ ಗೋಕುಲಮವಾಪ್ಯ ಸಮಸ್ತನಾಥ ಆಜ್ಞಾತಿ. ಆಚಾರ್ಯ ಸ್ಪಷ್ಟ ಬರೆದಿದ್ರು ಕೂಡ ತಪ್ಪರಿತಾರೆ. ಏನು ಮಾಡ್ಬೇಕಾತೆಗೆ ಮೊದಲೇ ಬರೆದು ತಾಳು ಹಿಡಿದಿದ್ದಕ್ಕೋಸ್ಕರ ಅವಳು ಬಿಟ್ಟು ಹೋದ್ರು, ಸತ್ತೋದ್ಲು ಅಂತ ಹೇಳಿರ್ಬೇಕಾದ್ರೆ ಆ ವಾಕ್ಯಕ್ಕೆ ಅರ್ಥ ಬರೀತಾರೆ, ತಪ್ಪರ್ಥ ಬರೆದ್ರೆ ಇವ್ರು ಸಂಸ್ಕೃತಗಳು ಬರೋದಿಲ್ಲ ಅಂತ ಆಗುತ್ತೆ. ಶಾಸ್ತ್ರ ಗೊತ್ತಿಲ್ಲ, ಸಂಸ್ಕೃತನೂ ಗೊತ್ತಿಲ್ಲ, ಅಲ್ಲಿ ಡೈರೆಕ್ಟಾಗಿ ಬರೆದಿರೋ ವಿಚಾರ ಭಾಗವತಲ್ಲಿ ನೀಟಾಗಿ ಅಲ್ಲಿ ಹೇಳಿದ್ದಾರೆ. ಅದೆಲ್ಲ ತಿಳ್ಕೊಂಡ್ರೆ ಅದು ಜ್ಞಾನ ಆಗುತ್ತೆ. ಅಜ್ಞಾತಿ ಲಂಘನ ಕೃತೇ ಸುಕೃತಾಪರಾಧಾತ್. ಆಗ ಗಂಡಂದ್ರಿಗೆ ಗೊತ್ತಾಯ್ತು ಇಷ್ಟೆಲ್ಲ ಆದಮೇಲೆ. ಅವ್ರ ಹೆಂಡಂದ್ರನ್ನ ಏನು ಅನ್ನಲಿಲ್ಲ, ಸಂತೋಷಪಟ್ಟರು. ಅದು ದುಃಖಪಟ್ಟರು, ತಾವು ಎಂಥ ಕೆಲಸ ಮಾಡಿದ್ದಾರೆ, ಈ ಪಶ್ಚಾತ್ತಾಪ ಶುರುವಾಯ್ತಾರೆ. ಆಜ್ಞಾತಿ ಲಂಘನ ಕೃತೇ, ಕೃಷ್ಣ ಹೇಳಿ ಕಳಿಸಿದ್ದಾನೆ ಅಂತ ಹೇಳಿದ ಮೇಲೂ ನಾವು ಕೊಡಲಿಲ್ವಲ್ಲ, ಎಷ್ಟು ತಪ್ಪು ಮಾಡಿದ್ದೀವಿ ಅಂಥೇಳಿ ಸುಕೃತಾಪರಾಧಾತ್ ಪಶ್ಚಾತ್ ಸುತಪ್ತ ಮನಸಃ ಅಪಿ ಅಭವನ್ ಸ್ವ ವಿಪ್ರಾಹ. ತುಂಬ ತಾಪ ಆಯ್ತು ಅವರಿಗೆ. ಹೋಗಿ ಕ್ಷಮೆ ಕೇಳಬಹುದಾಗಿತ್ತು, ಅವ್ರು ಹೋಗಲಿಲ್ಲ. ಅದೊಂದು ತಪ್ಪು ಮಾಡಿದ್ದಾರೆ. ಯಾಕೆ ಅಂದರೆ ಕಂಸ ಭಯ ಅಂತ ಹೇಳ್ತಾರೆ. ಕಂಸನ ಭಯ. ಎಲ್ಲಿ ಕಂಸ ಅವ್ರ ಜೊತೆಗೆ ಹೋಗ್ಬಿಟ್ಟಿದ್ದಾರೆ ವೇತಾರು ಅಂತೇಳಿ ಮನಸ್ಸಲ್ಲಿ ಇಷ್ಟರೂ ಕೂಡ ಏನು ಮಾಡೋಕ್ಕಾಗಲಿಲ್ಲ, ಹೋಗ್ಲಿಕ್ಕಾಗಲಿಲ್ಲ. ಇದೆಲ್ಲ ತಿಳ್ಕೊಂಡಾಗ ಅವ್ರು ಆಮೇಲೆ ಗಂಡಂದರು ಹೆಂಡಂದ್ರು ಮಾಡಿದ್ರು, ಗಂಡಂದ್ರು ಮಾಡಲಿಲ್ಲ. ಒಳ್ಳೆ ಕೆಲಸಗಳನ್ನ ಗಂಡಂದ್ರು ಮಾಡದೇ ಹೋದ್ರು ಕೂಡ ಹೆಂಡಂದ್ರು ಮಾಡಿದ್ದಕ್ಕೆ ಏನಾಯ್ತು ಇವ್ರ ಪಾಪ ಇವರಿಗೆ. ಆಮೇಲೆ ಸದ್ಯ ಒಳ್ಳೆ ಕೆಲಸ ಆಯ್ತಲ್ಲ, ಒಳ್ಳೆ ಕೆಲಸ. ಅದಕ್ಕೆ ಯಮದೇವರು ಕೇಳ್ತಾರೆ, ಹೆಚ್ಚಿಗೆ 3 ದಿವಸ ಆಗಿದೆ ಕೂತ್ಕೊಂಡು ಇವನು ನೋಡಿಲ್ಲ, ಯಾತಕ್ಕೆ ಹಾಗೆ ಮಾಡಿದ್ದೆ, ಕೊಡಬೇಕಾಗಿಲ್ವಾ ಅಂತ ಕೇಳ್ತಾರೆ. ಗೊತ್ತಾಯ್ತಾ? ತಕ್ಷಣ ಅವ್ರಿಗೆ ಏನಾದ್ರು ಕೊಡೋದಕ್ಕೆ ಇಲ್ಲ, ಅಂತ ಪ್ರಯತ್ನ ಮಾಡಿ ತೊಗೊಳ್ಳಿಲ್ಲ ಅಂತೇಳಿ. ಇದೆಲ್ಲ ಗೃಹಿಣಿ ಧರ್ಮಗಳಿವು. ಗಂಡ ಹೋಗಿ ಮನೆ ಕಾವಲಿರ್ಬೇಕು. ಯಾತಕ್ಕೆ? ಯಾರೇ ಬಂದರೂ ಕೂಡ ಏನಾಗಬಾರ್ದು. ಮನೆ ಅಂದರೆ ಏನು ಗೊತ್ತಾದೋ, ಇವತ್ತು ಮಠ ಹೇಗೋ ಮನೆಗಳು ಹಾಗೆ. ಅರ್ಥ ಆಯ್ತಾ? ಮಠದ ಮನೆಗಳು ಆಗಿಬಿಟ್ರೆ ಬಜೀತಿ ಆಗುತ್ತೆ, ಹಾಗಾಗಬಾರ್ದು. ಒಂದು ಅರ್ಥ ಏನದಕ್ಕೆ? ಮಠದಲ್ಲಿ ಒಂದು ಗ್ಯಾರಂಟಿ ನಮಗೆ, ಹೋದ್ರೆ ಏನಿರುತ್ತೆ ಅಲ್ಲಿ ತೀರ್ಥ ಇಲ್ಲ ಅಂತ ಹೇಳೋದು ಸಾಧ್ಯನೇ ಇಲ್ಲ. ಆ ವಿಶ್ವಾಸ ನಮಗಿದೆ. ಆದರೆ ಇವತ್ತು ಮನೆ ಅಂದರೆ ಹಾಗಿರ್ತಿತ್ತು. ಗೃಹಸ್ಥ ನಿಮಗೆ ಗೊತ್ತಿಲ್ಲ, ಯಾರೋ ಊಟಕ್ಕೆ ಕರೆದೆ, ಎಲ್ಲರೂ ಊಟಕ್ಕೆ ಕರೆದಾರೆ ಅಂತ ತಿಳ್ಕೊಳ್ಳಿ. ಮನೆಯಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ. ಹೋಗಾಗಿಲ್ಲ ಅವತ್ತು. ಏನು ಮಾಡಬೇಕು ಗೊತ್ತಾ? ದೇವ್ರ ಪೂಜೆ ಮಾಡಬೇಕು, ಅಷ್ಟೇ ಮಾಡಬೇಕು, ಅಷ್ಟೇ ಪೂಜೆ ಮಾಡಬೇಕು. ಅವ್ರು ಊಟಕ್ಕೆ ಕೂಡಿಸಿ ಆಮೇಲೆ ಹೋಗ್ಬೇಕು ಅಷ್ಟೇ ಹೊರತು ಆಗ ಮನೆ ಬೇಗ ಹಾಕೊಂಡು ಬರೋದಿಲ್ಲ. ಮನೆ ಪೂಜೆ ನಿಲ್ಲಾಗಿಲ್ಲ, ನೈವೇದ್ಯ ನಿಲ್ಲಾಗಿಲ್ಲ, ಅದೆಲ್ಲ ನಡಿಬೇಕು. ಅತಿಥಿ ಪೂಜೆ ನಿಲ್ಲಾಗಿಲ್ಲ. ಇಷ್ಟು ವಿಶ್ವಾಸ ಇರ್ತೀವಿ. ಅದಕ್ಕೆ ಧೈರ್ಯವಾಗಿ ಯಾರು ಮನೆಗೆ ಹೋಗ್ತಾರೆ. ಒಂದೇ ಒಂದು ಕೆಲಸ, ಯಾವ ಮನೆಯಲ್ಲಿ ಸೂತಕಾದಿಗಳಿದ್ದ ಮಾತ್ರ ಇಲ್ಲ ಆರತ್ತು. ಅದರೈಸ್ ಏನದು, ಯಾವಾಗಲೂ ಸೂತಕಿದ್ದಾಗ ಲೆಕ್ಕ. ಸ್ವಾಗತ ಇಲ್ಲ ಅಂದರೆ ಸೂತಕದ ಮನೆ ಅಂತ ಆಗಿಬಿಡುತ್ತೆ. ಬಂದಾಗ ಇಲ್ಲ ಅಂತ ಹೇಳಬಾರ್ದು. ಅವ್ರು ಅತಿಥಿ ಯಾರೇ ಬಂದಿರಲಿ ರೆಸ್ಪಾನ್ಸ್ ಕೊಡಬೇಕು. ಇವತ್ತಿನ ಕಾಲ ಎಷ್ಟು ಕೆಟ್ಟೋಗಿದೆ ಅಂದರೆ ಕಳ್ಳರ ಅತಿಥಿ ಅಷ್ಟಲ್ಲಿ ಬಂದುಬಿಡ್ತಾರೆ. ಹಾಗಾಗಿ ಗುಡ್ಡ ಬರ್ತಾರೆ, ಬಾಗಿಲು ತೆಗಿಬಾರ್ದು ಆ ಸ್ಥಿತಿ ಬಂದೋಗ್ಬಿಟ್ಟು. ಆದರೂ ಕೂಡ ಏನು ಮಾಡಬೇಕು ಅವರು ಯೋಚನೆ ಮಾಡಬೇಕು. ಇವ್ರು ಯಾರಿರಬಹುದು ಯೋಚನೆ ಮಾಡಿ. ಅದಕ್ಕೆ ಹೇಗೂ ಇದೆಯಲ್ಲ ನಮಗೆ ನೋಡೋದಕ್ಕೆ, ನೋಡ್ಕೊಂಡ್ಬಿಟ್ಟು ಸರಿಯಾಗಿ ಅವ್ರು ನೋಡ್ಕೊಂಡು ತೀರಾ ಭಾರಿ ಡೌಟ್ ಬಂದರೆ ಮಾತ್ರ ಮಾಡಬಾರ್ದೆ ಹೊರತು ಅದರ್ವೈಸ್ ಮನೆ ತುಂಬ ಜನ ಇದ್ದ ಸಮಸ್ಯೆ ಬರೋದೇ ಇಲ್ಲ. ಅದು ಅತಿಥಿಗೆ ಅಷ್ಟು ಗೌರವ ಕೊಡಬೇಕು. ಯಮದೇವರು ಶಿಕ್ಷೆ ಕೂಡ ಯಮದೇವರೇ ಭಯಪಡ್ತಾರೆ, ಇಂಥ ಕೆಲಸ ಮಾಡಿಬಿಟ್ಟಿಲ್ಲ ಅಂತ ಹೇಳಿದಾಗ ಇನ್ನು ಉಳಿದವ್ರು ಎಷ್ಟು ತಿಳ್ಕೊಬೇಕಾದ್ರೆ ಅವೆಲ್ಲ ವ್ಯಾಲ್ಯೂಸ್ ಹೋಗ್ಬಿಟ್ಟಿದೆ. ಮನೆ ಗ್ಯಾರಂಟಿ ಆಗೇ ಆಗುತ್ತೆ. ಇವತ್ತು ನಮಗೆ ನಿಶ್ಚಿಂತೆ, ಎಲ್ಲಿ ಹೋದ್ರೆ ನಮಗೆ ಆಪತ್ತಿಲ್ಲ. ಆ ಥರ ಜನ ಓಡಾಡ್ತಿತ್ತು. ಅದು ಹೋಟ್ಲ್ ಅವಶ್ಯಕತೆನೇ ಬರಲಿಲ್ಲ. ಆಗ ಅದು ನಿಂತೋಯ್ತು, ಹೋಟ್ಲು ಶುರುವಾಯ್ತು. ಎಲ್ಲರೂ ಹಾಗೆ ಮಾಡಿದ್ರೆ ಹೋಟ್ಲ್ ಹಾಕಿರ್ತಾರೆ. ಅವ್ರಿಟ್ಟು ಉಪಯೋಗ ಏನಾಗುತ್ತೆ? ಅವ್ರಿಗೆ ಏನು ಉಪಯೋಗ ಆಗಲ್ಲ. ಕೊನೆಗೊಂದು ಕತೆ ಹೇಳ್ತಾರೆ ಹಳೆ ಕಡೆ, ಅಡುಗುಲಂಚಿ ಕತೆ ಅಂತ. ಕೊನೆಗೆ ಅಡುಗೋದು ಅಂದ್ರೆ ಏನು? ಅಡುಗೆ ಮಾಡೋದು ಅಂತ. ಅದು ಯಾರು ಇಲ್ಲ, ಅಡುಗೆ ಬಂದರೆ ಊಟ ಮಾಡಿ ದುಡ್ಡು ಇಸ್ಕೊಳ್ಳೋದು, ಪೇಯ್ಡ್. ಅಡುಗುಲಂಚಿ ಬೇರೆ ಅವ್ರ ಲೈಫ್ ಏನೂ ಇಲ್ಲ, ಇವರಿಗೆ ಬೇರೆ ಇಲ್ಲ. ಆ ರೀತಿ ಕೊಟ್ಟ ವ್ಯವಸ್ಥೆ ಇತ್ತು. ಅದು ತೀರಾ ಅನಂತರದ ಕತೆ, ಪುರಾಣದ ಕಥೆಗಳೆಲ್ಲ ಅವೆಲ್ಲ. ಅನಂತರ ಕಾಲಕ್ಕೆ ಒಂದು ಏರ್ಪಾಟಾಯಿತು. ಅಲ್ಲಿ ವಾರಾನ್ನ ಬಂತು, ಎಲ್ಲ ಹೋಯ್ತು. ಈಗ ಎಲ್ಲ ನಿಂತು ಪೂರ್ತಿ ಎಲ್ಲಿ ಸಿಕ್ಕರೆ ತಿನ್ನೋ ಪ್ರಸಂಗ ಬಂತು. ಅದು ಏನು ಸಿಕ್ಕರೆ ಅದು ಎಲ್ಲೋ ತಿಂದುಬಿಡ್ತಾರೆ. ನಾನ್ ವೆಜ್ ಡಿಫ್ರೆನ್ಸ್ ಕೂಡ ಇರೋದಿಲ್ಲ. ಬೇಡ ಅಂತೀರ ಅಂತ ಅದೇ ಪೆಟ್ಟಲ್ಲಿ ಹಾಕಿ ವಾಪಸ್ ತೊಗೊಂಬರ್ತಾರೆ. ಯಾಕೆ ಹೀಗೆ ಮಾಡ್ತೀವಿ? ನೀವು ಇಲ್ಲಿಗೆ ಬಂದರೆ ಇಲ್ಲಿ ಬಂದು ಬಡಿ ಕೇಳೋದ, ಇಲ್ಲಿ ಯಾಕೆ ಬಂದಿರಿ ಫಸ್ಟ್ ಅಂತ. ಬಡಿ ಮಾಡೋದಿಲ್ಲ ಅಂದರೆ ಬಡಿಯವ್ರು ಇಲ್ಲಿ ಯಾಕೆ ಬಂದಿರಿ ಅಂತ ಫಸ್ಟ್. ಅಷ್ಟು ಮಾಡೋದು ಇಲ್ಲಿ ಯಾಕೆ ಬರಬೇಕಾಗಿತ್ತು ನೀವು? ಇಲ್ಲಿರೋದೇ ಹೇಗೆ? ಧರ್ಮ ಎಷ್ಟು ಫಾಸ್ಟಾಗಿ ಕೆಡುತ್ತೆ ಎಂಬುದಕ್ಕೆ ಸಾಕ್ಷಿ. ಇಲ್ಲಿ ಎಷ್ಟು ವ್ಯವಸ್ಥೆ ಆಯಿತು ಅಂದರೆ ಅಜ್ಞಾತಿ ಲಂಘನ ಕೃತೆ. ಅದಕ್ಕೂ ಸತ್ಯಧರ್ಮ ಸ್ವಾಮಿಗಳು ಬರೀತಾರೆ. ಭಾಳ ಚಮತ್ಕಾರ ಬರೆಯೋ ಅಭ್ಯಾಸ ಅವರು.
ಏನು ಹೇಳುತ್ತೆ, ಅವತ್ತಿನಿಂದ ಒಂದು ಬಂತು, ಒಂದು ಮಾತಿದೆ, ವಿಪ್ರಾಹ ಪಶ್ಚಿಮ ಬುದ್ಧಯ. ಏನರ್ಥ ಅದಕ್ಕೆ? ಬ್ರಾಹ್ಮಣರು ಆಮೇಲೆ ಯೋಚನೆ ಮಾಡಿದವ್ರು ಮೊದಲು ಮಾಡೋದೇ ಇಲ್ಲ. ಮತ್ತೆ ಅದು ಲೇಟಾಗಿ ಶಾಸ್ತ್ರ ಆಮೇಲೆ ಓದ್ತೀವಿ, ಅಯ್ಯೋ ಆಗಲೇ ಓದಬೇಕಾಗಿತ್ತು, ಓದಲಿಲ್ಲ ಅಂತೇಳಿ ಕೈ ಬಿಟ್ಬಿಡೋದು. ಪಶ್ಚಾತ್ತಾಪ, ಪಶ್ಚಾತ್ ಬುದ್ಧಿ, ಪಶ್ಚಿಮ ಬುದ್ಧಿ ಅಂದ್ರೆ ಏನು? ಕೆಲಸ ಆದ್ಮೇಲೆ ಬುದ್ಧಿ ಬರುತ್ತೆ ಅಂತ ಅರ್ಥ. ಕೆಲಸ ಆದ್ಮೇಲೆ ಬುದ್ಧಿ ಬರುತ್ತೆ, ಅವತ್ತಿನಿಂದ ಶುರುವಾಯಿತು ಅಂತ ಬರೀತಾರೆ. ಅವತ್ತಿನಿಂದಾನೇ ವಿಪ್ರಾಹ ಪಶ್ಚಿಮ ಬುದ್ಧಯ ಇತಿ ಆಭಾಣಕಂ ಇದಂ ದಿನ ಆದೀಕೃತ್ಯ ಲೋಕದಲ್ಲಿ ಬಂತು ಅಂತ ಹೇಳಿ. ಇದು ಬಹಳ ಆಶ್ಚರ್ಯ. ಅಂದರೆ ಮನುಷ್ಯ ಇವತ್ತು ಬ್ರಾಹ್ಮಣ ಬುದ್ಧಿ ಇರೋದು ಸಾಮಾನ್ಯವಾಗಿ ಹಾಗೇನೆ. ಇವತ್ತು ಪಶ್ಚಿಮ ಬುದ್ಧಿ, ಇನ್ನೊಂದು ಪಶ್ಚಿಮ ಬುದ್ಧಿ, ಪಶ್ಚಿಮಕ್ಕೆ ಹೋಗೋ ಬುದ್ಧಿ ಬೇರೆ ಬಂದೋಯ್ತು. ಪಾಶ್ಚಾತ್ಯ ದೇಶ ಅಂತ ಕರೀತಾರಲ್ಲ ಆತ ಎಲ್ಲ ಅಲ್ಲೇನೆ. ಇಲ್ಲಿ ಯಾರು ಇಲ್ಲೇ ಇಲ್ಲ. ದೊಡ್ಡ ದೊಡ್ಡ ಮನೆಗಳು, ಬಾ ಬಾ ಬಾ, ಆಶ್ಚರ್ಯ. ಯಾರೂ ಇಲ್ಲ, ಕೆಲಸದವ್ರು ಇರ್ಬೇಕಷ್ಟೆ, ಅವರೇ ಮಕ್ಕಳಿದ್ದಾಗಿರ್ತಾರೆ. ಬಾ, ಯಾವ ಜನ್ಮ ಪುಣ್ಯನೋ ಕರ್ಮನೋ ಗೊತ್ತಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಅಂದರೆ ಮನುಷ್ಯನಿಗೆ ವ್ಯಾಲ್ಯೂಸೇ ಆಗಬೇಕು, ಬಿಟ್ಟೋಗ್ಬಿಟ್ರೆ ಭಾರಿ ಕಷ್ಟ. ಹೋಯ್ದು ಯಾವುದಕ್ಕೆ ಹೋದ್ರೆ ವ್ಯಾಲ್ಯೂಲೆಸ್ ಮನಿಗೋಸ್ಕರ ಹೈಲಿ ವ್ಯಾಲ್ಯೂಯಬಲ್ ಇದು ಕಳ್ಕೊಂಡ್ಬಿಡ್ತಾರೆ. ಮನಿ ಏನಿದ್ರು ಏನದು ವೇಸ್ಟ್ ಆಗೋದೆ. ಅದು ಹಿಂದೆ ಬರೋದು ಅಲ್ಲೇ ಅಲ್ಲ. ಹಿಂದೆ ಬರೋದು ಯಾರು? ಇವ್ರ ತಂದೆ ತಾಯಿ ಕೂಡ ಅವರೆಲ್ಲ. ಆ ಕನೆಕ್ಷನ್ನೇ ಇಲ್ಲ. ಹಣ ಏನು ಮಾಡ್ತೀವಿ, ಎಲ್ಲ ಬಿಡಿಸ್ತಾ ಇದೆ, ಸಂಬಂಧನೆಲ್ಲ ಬಿಡಿಸಿ ಹಾಕ್ಬಿಡಿ. ಎಷ್ಟೋ ಜನ ನೋಡಿದ್ದೆ ನಾವು, ತಂದೆ ಹೋಗಿದ್ದು ಬರಲಿಲ್ಲ ಅಲ್ಲ, ಅವ್ರು ಡೈಡ್ ಅಂತ ಹೇಳಿ ಕರ್ಮ ಮಾಡ್ಲಿಕ್ಕೂ ಬರಲಿಲ್ಲ, ಬಿಜಿ ಇದ್ದೆ, ನಾನು ಬರೋದಿಲ್ಲ, ನೀವೇ ಮುಗಿಸ್ಬಿಡಿ ಅಂತ. ಇಷ್ಟು ಡಿಟ್ಯಾಚ್ ಆಗಿಬಿಟ್ರೆ ಗತಿ ಏನು? ನಿಮ್ಗೆ ಆಶ್ಚರ್ಯ, ಲೀವ್ ಕೊಡಲಿಲ್ಲ ಅಂತ ಹೇಳಾಗಿಲ್ಲ. ಯಾವ ಜಗತ್ತಲ್ಲಿ ಎಂಥ ಕೆಟ್ಟ ಆಫೀಸರ್ ಕೂಡ ಏನು ಮಾಡೋದಿಲ್ಲ, ಲೀವ್ ಕೊಟ್ಟೇ ಕೊಡ್ತಾರೆ. ಕೊಡಬೇಕು ಅಂತ ನಿಯಮ ಇದೆ. ಮತ್ತೆ ಯಾವುದೋ ಒಂದು ಲೀವಲ್ಲಿ ಕೊಟ್ಬಿಡಿ, ಅವನಿಗೆ ಇಲ್ಲ ಅಂತ ಹೇಳಬೇಡಿ. ಅದಕ್ಕೆ ದೊಡ್ಡ ಕೆಲಸ ಇಲ್ಲ. ಕೋರ್ಟ್ ಡಿಕ್ಲೇರ್ ಮಾಡಿದೆ, ತಂದೆ ನೋಡ್ಕೊಂಡು ಮಕ್ಕಳ ಜವಾಬ್ದಾರಿ ಎಂದು ಡಿಕ್ಲೇರ್ ಮಾಡಿದೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿ, ಶಾಸ್ತ್ರ ಒಪ್ಪಿದೆ. ಇಷ್ಟಾದರೂ ಇವ್ರ ಮನಸ್ಸು ಒಪ್ಪೋದಿಲ್ಲ. ಯಾಕೆಂದರೆ ಅವ್ರಿಗೆ ಆ ಥರ ಯಾರೇ ಏನು ಹೇಳಿದ್ರು ಕೂಡ ರಿಯಲ್ ಎಜುಕೇಷನಿಂದ ಬರೋ ಬುದ್ಧಿ ಬೇರೆಯಿಂದ ಬರೋದಿಲ್ಲ. ಪಾಠ ಪ್ರವಚನ ಅಂತ ಅದಕ್ಕೆ ಅಷ್ಟು ಮಹತ್ವ ಇರೋದು. ಪ್ರಾಣೋಥ ಕೃಷ್ಣೋಥ ಸುತಪ್ತಾಹ. ಅಲ್ಲಿ ಮುಂದೇನಾಯಿತು ಅಂತ ಹೇಳ್ತಾರೆ, ನಾಳೆ ದಿವಸ ದೊಡ್ಡ ಘಟ್ಟ. ನಾಳೆ ಗೋವರ್ಧನಗಿರಿ, ಗೋವರ್ಧನೋದ್ಧಾರದ ಕಥೆ ಬರುತ್ತೆ.